ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ದತ್ತಾತ್ರೇಯಸಮಾರಂಭಾಂ ಆಚಾರ್ಯತ್ರಯಮಧ್ಯಮಾಂ ಅಸ್ಮತ್ ಸಪ್ತಋಷಿ ಪರ್ಯಂತಾಂ ವಂದೇ ಋಷಿಕುಲಂ. ನಮಸ್ಕಾರ ನನ್ನ ಋಷಿ ಟ್ರೈಬ್ ಬಂಧುಗಳೇ. ಇವತ್ತು ನನಗೊಂದು ಸ್ವಲ್ಪ ಕಷ್ಟದ ಕೆಲಸವನ್ನು ನಮ್ಮ ಋಷಿ ಟ್ರೈಬಿಯನ್ಸು, ನಮ್ಮ ಋಷಿಕುಲದ ಜನ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ, ಈಗ ಮುಂದೆ ಆಗುವಂತಹ ಅಸ್ಟ್ರಾಲಜಿಕಲ್ ಇವೆಂಟ್ಸ್ ಏನಿದೆ, ನಮ್ಮ ಗ್ರಹಗಳ ಒಂದು ಘಟನೆಗಳೇನು ನಡೆಯುತ್ತೆ, ಸೂರ್ಯಗ್ರಹಣ ಏನಾಗೋದಿದೆ, ಅದರ ವಿಚಾರವಾಗಿ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ಭಾಳಷ್ಟು ಮೀಡಿಯಾಗಳಲ್ಲಿ ಭಾಳಷ್ಟು ಜನ ಮಾತಾಡಿಸ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರಗಳು ಬಂತು. ನಾವು ಒಂದು ಸ್ಪಿರಿಚುವಲ್ ಅಸ್ಟ್ರಾಲಜಿ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ವಿ. ಅಂದರೆ ಈ ಅಧ್ಯಾತ್ಮ ಸಾಧನೆಯಲ್ಲಿ, ಜೀವನ್ಮುಕ್ತಿಯಲ್ಲಿ, ನಾವು ದಿನನಿತ್ಯದ ಬದುಕಿನಲ್ಲಿ ಬೇಕಾದಂಥ ಋಷಿಗಳ ವಿದ್ಯೆಗಳು ಹೇಗೆ ನಮ್ಮ ಜೀವನವನ್ನು ಈಸಿ ಮಾಡಲಿಕ್ಕಾಗುತ್ತೋ ಆ ಈಸಿಗೆ ಬರುವಂಥ ವಿಷಯಗಳನ್ನು ನಮ್ಮ ಜೀವನಕ್ಕೆ ಅನುಷ್ಠಾನವಾಗಿ ತೊಗೊಂಬಂದಿದ್ದೀವಿ. ಮತ್ತು ಆ ವಿದ್ಯೆ ಫಲವಾಗಬೇಕು ಅಂದರೆ ಸುಮ್ಮನೆ ಕಲಿತು ಬಿಡೋದಲ್ಲ ಅಂತ, ಕಲಿಯುವಿಕೆ ತಿಳಿವಿಕೆ ಆಗುವ ಲೆಕ್ಕಕ್ಕೆ ಹೋಗುವ ವಿಷಯದಲ್ಲಿ ಕೂಡ ನಾವು ಅಧ್ಯಾತ್ಮದಲ್ಲಿ ಋಷಿಗಳು ಏನೆಲ್ಲ ವಿಷಯಗಳಿಂದ ಅವರು ಸುಪ್ರಸನ್ನರಾಗಿದ್ದರು, ಯಾವ್ಯಾವ ವಿಷಯಗಳು ಋಷಿಗಳಿಗೆ ಕಾಮನ್ ಆಗಿತ್ತು ಮತ್ತು ನಮ್ಮ ಸನಾತನರಿಗೆ ಕಾಮನ್ ಆಗಿತ್ತು, ಮತ್ತು ಇತ್ತೀಚೆಗೆ ನಮ್ಮ ಗುರು ಹಿರಿಯರಲ್ಲೂ ಕೂಡ ಕಾಮನ್ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಆಯುರ್ವೇದ ಮತ್ತು ಅಸ್ಟ್ರಾಲಜಿ ಅಂತ. ಈಗ ಅದು ಆಯುರ್ವೇದ ಅಸ್ಟ್ರಾಲಜಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಗಿ ಅದು ಬಿಸ್ನೆಸ್ ಫಾರ್ಮಿಗೆ ಬಂದಿದೆ. ಅದು ಸೆಲೆಬಲ್ ಐಟಮ್ಸ್ ಆಗಿದೆ. ಹಿಂದಿನ ಕಾಲದಲ್ಲಿ ಅದು ಸಹಜವಾದ ಜ್ಞಾನ ಇತ್ತು. ನಮ್ಮ ಮನೆಗೆ ಹಿರಿಯರು ಬಂದಾಗ ನಾನು ಗಮನಿಸ್ತಾ ಇದ್ದೆ, ನಮ್ಮ ತಂದೆ ತಾಯಿಗಳು ಹಿರಿಯರು ಬಂದಾಗ ಕೇಳೋರು, ನಿಮ್ಮ ಪ್ರಕೃತಿ ಹೇಗಿದೆ ಅಂತ, ನಿಮ್ದು ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇರಲಿಲ್ಲ, ಅಥವಾ ಯಾವ ಆಸ್ಪತ್ರೆಗೆ ಹೋದ್ರಿ ಅಂತ ಕೇಳಿಲ್ಲ, ನಿಮ್ಗೇನು ಕೆಮ್ಮು ನೆಗಡಿ ಬಂದಿದೆಯಾ ಅಂತ ಕೇಳ್ತಿಲ್ಲ, ನಿಮ್ಮ ಪ್ರಕೃತಿ ಹೇಗಿದೆ ಅಂತ. ಸೊ ಪ್ರಕೃತಿ ಅಂದಾಗ ವಾತ ಪಿತ್ತ ಕಫ ಬರುತ್ತೆ. ಅಲ್ಲಿ ಬೇಕಾದಂಥ ಬೇಸಿಕ್ ಆಯುರ್ವೇದಿಕ್ ನಾಲೆಜು ಪ್ರತಿ ಮನೆಯಲ್ಲಿತ್ತು, ಮತ್ತು ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸ್ಕೊಂಡು ಆವಾಗ ಆಹಾರವೇ ಆರೋಗ್ಯಕ್ಕೆ ರುಚಿನೇ ಆಹಾರ ಆರೋಗ್ಯಕ್ಕೆ ಪೂರಕವಾಗಿತ್ತು ಊಟ. ಅದೆಲ್ಲ ಈಗ ಬದಲಾಗಿದೆ ಬಿಡಿ. ಮತ್ತು ನಾವು ಋಷಿಕುಲವನ್ನು ಮತ್ತೆ ಈ ಮಾಡರ್ನ್ ಟೈಮಿಗೆ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಆ ವಿದ್ಯೆನ ವಾಪಸ್ ತೆಗೆದುಕೊಂಡು ಬರಬೇಕು. ಜೊತೆಗೆ ಜನಮಾನಸದಲ್ಲೂ ಕೂಡ ಒಂದು ಆಡು ಭಾಷೆಯಲ್ಲೇ ಜ್ಯೋತಿಷ್ಯ ಗೊತ್ತಿತ್ತು. ಏನಪ್ಪ, ಏನು ಮೀನಾಮೇಷ ಏನು ಹೇಳಿಸ್ತಾ ಇದೆಯಾ ಅಂತ, ಈಗ ತುಂಬ ರಾಹುಗ್ರಸ್ತ ಆಗಿದ್ದಾನೆ ಅಂತ, ಶನಿ ಪೀಡೆ ಶುರು ಆಗಿಬಿಟ್ಟಿದೆ ಅಂತ. ಸೊ ಹೀಗಾಗಿ ಅವ್ರಿಗೆ ಯಾವುದು ಕಾಮನ್ ಸೆನ್ಸ್ ಆಗಿತ್ತೋ, ಜನರಲ್ ನಾಲೆಜ್ ಆಗಿತ್ತೋ, ಇವಾಗ ಅದು ಲುಪ್ತವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಅದು ಇನ್ನೊಬ್ಬರ ಕೈಗೆ ಹೋಗಿ ಅದು ಒಂದು ಹೆದರಿಸುವಂತಹ, ಒಂದು ಭಯ ಹುಟ್ಟಿಸುವಂಥ ಒಂದು ವಿಧಿಯಾಗಿ ಆ ಭಯಕ್ಕೆ ನೀವು ಸಿಕ್ಕಾಕೊಂಡು ಕನ್ಸ್ಯೂಮರ್ಸ್ ಆಗ್ತಾ ಇದ್ದೀರಿ, ಕಸ್ಟಮರ್ಸ್ ಆಗ್ತಾ ಇದ್ದೀರಿ. ಸೊ ಇದನ್ನೆಲ್ಲ ಗಮನಿಸಿದಾಗ ನಾವು ಹೇಗೆ ಅನಕ್ಷರಸ್ಥ ಇದ್ದಂಥ ಸಾಕ್ಷರತಾ ಮಿಷನ್ ಬಂತು, ಮತ್ತು ಕಂಪ್ಯೂಟರ್ ಲಿಟ್ರಸಿ ಹೇಗೆ ಬಂತು, ಹಾಗೆ ಸ್ಪಿರಿಚುವಲ್ ಲಿಟ್ರಸಿಯಲ್ಲೂ ಕೂಡ ಬೇಸಿಕ್ ಆಯುರ್ವೇದ ಮತ್ತು ಬೇಸಿಕ್ ಅಸ್ಟ್ರಾಲಜಿ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಸನಾತನಿಯ ಧರ್ಮ. ಮತ್ತು ಅದು ಹೆಂಗೆ ಅಂದರೆ, ನಿಮಗೆ ಫೋನ್ ಬಳಸೋಕ್ಕೆ ಹೆಂಗೆ ಬರುತ್ತೆ, ವಾಟ್ಸಪ್ ಬಳಸೋಕ್ಕೆ ಹೇಗೆ ಬೇಕು, ಜಿಪೇ ಫೋನ್ಪೇ ಯೂಸ್ ಮಾಡೋದು ಎಷ್ಟು ಕಾಮನ್, ತರಕಾರಿ ಮಾರೋನಿಂದ ಹಿಡ್ಕೊಂಡು ಚಪ್ಪಲಿ ಹೊಲೆಯವನಿಂದ ಹಿಡ್ಕೊಂಡು ಸಿಹಿವರೆಗೂ ಹೆಂಗೆ ಬಳಸ್ತಾನೋ, ಹಾಗೆ ಕೂಡ ಅಸ್ಟ್ರಾಲಜಿ ಆಯುರ್ವೇದ ಕೂಡ ನಮ್ಮ ಜೀವನದ ಭಾಗ್ಯ ಆಗಬೇಕು ಅಂತ. ಹಾಗಾದಾಗ ನಮಗೆ ಭಯಗಳು ಹುಟ್ಟೋದಿಲ್ಲ ಅಂತ. ನೋಡಿ, ಯಾರು ನಿಮ್ಮಲ್ಲಿ ಭಯ ಮತ್ತು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾರೋ ಅವರು ನಿಮ್ಮನ್ನು ಕನ್ಸ್ಯೂಮರ್ಸ್ ಆಗಿ ಮಾಡ್ತಾ ಇದ್ದಾರೆ, ಕಸ್ಟಮರಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಟೈಟಲ್ಗಳನ್ನು ಕೂಡ ಹಾಗೆ ಇಟ್ಕೊಳ್ತಾರೆ. ನಿಮ್ಮಲ್ಲಿ ಭಯ ಹುಟ್ಟಿ ಏನಪ್ಪ ಆಗ್ಬಿಡುತ್ತೆ ಅಂತ ಹೋಗಿ ನೀವು ಎದ್ದು ಬಿದ್ದು ನೋಡೋ ಹಾಗೆ ಅಂತ. ಸೊ ಆ ರೀತಿಯ ಒಂದು ಪ್ರೋಸೆಸ್ಗಳು ಜನಮಾನಸದಲ್ಲಿ ನಡೀತಾ ಇದೆ. ಈಗ ಯೂಟ್ಯೂಬು ಇವಾಗ ಜ್ಞಾನ ಅನ್ನೋದು ಎಲ್ಲ ಕಡೆ ಸಿಗುವಂಥದ್ದಾಗಿದೆ. ಮಾಧ್ಯಮ ಪೂರಕವಾಗಿದ್ದರೂ ಕೂಡ ಅಲ್ಲಿ ಜ್ಞಾನ ಜೊತೆಗೆ ಮಲಿನವನ್ನು ಕೂಡ ತುರುಕುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಇದು ಯೂಸರ್ ಡಿಸ್ಕ್ರಿಷನ್ ಅಂತ ಒಂದು ಶಬ್ದ ಬರುತ್ತೆ. ಅಂದರೆ ಕೇಳುಗನ, ತಿಳ್ಕೊಳ್ಳುವವನ, ನೋಡುಗನ ವಿಚಾರ ಮತ್ತೆಗೆ ಬಿಟ್ಟಿರುವಂಥದ್ದು ಅಂತ. ಸೊ ಹಾಗಾದರೆ ಇದು ನಮ್ಮ ಧರ್ಮನೂ ಏನಾಗುತ್ತೆ ಅಂತಂದರೆ, ನೋಡುಗನ ವಿಚಾರಕ್ಕೆ ನಾವು ಪೂರಕವಾದ ವಿಷಯಗಳನ್ನು ಹೇಳಬೇಕು ಹೊರತು ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಿಮ್ಮನ್ನು ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ಕೋಬಾರ್ದು ಅನ್ನೋಂಥ ಒಂದು ಪ್ರಿನ್ಸಿಪಲಲ್ಲಿ ನಾವು ಇಷ್ಟು ದಿವಸ ಎಲೆಮೆರೆಕಾಯಿ ಆಗಿದ್ವಿ. ಸೊ ಋಷಿಗಳ ಆದೇಶದಿಂದ ನಮ್ಮ ಋಷಿನಿಷ್ಠಾ ಪರಂಪರೆಯವರೆಲ್ಲ ಸೇರಿ ಒಂದು ಯೂಟ್ಯೂಬ್ ವಾಹಿನಿಯನ್ನು ಶುರು ಮಾಡಿದ್ರು, ಮತ್ತು ಅದರ ಮೂಲಕ ಭಾಳಷ್ಟು ಜನರನ್ನು ನಾವು
ತಲುಪುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲೂ ಕೂಡ ನಮಗೆ ಎಲ್ಲ ರೀತಿ ಜನ ಸಿಗ್ತಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಯಾಕೆ ಅಂತಂದರೆ ಅಲ್ಲಿ ಶುದ್ಧವಾಗಿ ಸಾತ್ವಿಕವಾಗಿರುವಂಥ ಜೆನ್ಯೂನ್ ವ್ಯಕ್ತಿಗಳು ಸಿಗ್ತಾರೆ ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಈ ವಿಷಯದಲ್ಲಿ ನಾವು ಇವತ್ತು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ, ಗುಡ್ ನ್ಯೂಸ್ ಹೇಳೋದಕ್ಕೆ ಎಲ್ಲರೂ ಇರ್ತಾರೆ, ಆದರೆ ಬ್ಯಾಡ್ ನ್ಯೂಸ್ ಹೇಳೋದಕ್ಕೆ ಮನೆ ಹಿರಿಯನ್ನೇ ಕರೀತಾರೆ. ಸೊ ನಿಷ್ಠುರ ಆಗೋದಕ್ಕೆ ಒಬ್ಬನ್ನ ಇಟ್ಕೊಂಡಿರ್ತಾರೆ, ಅವ್ನು ಬಂದು ನಿಷ್ಠುರ ವಿಷಯಗಳನ್ನೇ ಹೇಳಬೇಕು. ಸೊ ಇವತ್ತು ನನ್ನ ಕೆಲಸ ಏನಾಗಿದೆ, ಕೆಲ ನಿಷ್ಠುರವಾದಂತಹ ಸತ್ಯಗಳನ್ನು ಹೇಳುವಂಥದಕ್ಕೆ ನಿಮ್ಮ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ನನಗೆ ಜ್ಞಾಪಕ ಇದೆ, ನಾನು ಸುಮಾರು 2019 ಇಸ್ವಿಯಲ್ಲಿ ನನಗೊಂದು ಇದೇ ಥರ ಋಷಿಗಳ ಕೆಲಸ ಕೊಟ್ಟಿದ್ದರು. ಶನಿವಾರ ಮಾರ್ಚ್ 29, ಶುಕ್ರವಾರ ಡಿಸೆಂಬರ್ 27ನೇ ತಾರೀಕು 2019. ಆವಾಗ ಅಷ್ಟು ಯೂಟ್ಯೂಬಲ್ಲಿ ನಮ್ಮ ಪ್ರೆಸೆನ್ಸ್ ಇರಲಿಲ್ಲ. ಬಟ್ ನಮ್ಮದೇನು ವಾಟ್ಸಪ್ ಗ್ರೂಪ್ ಇತ್ತು, ಆನ್ಲೈನ್ ಝೂಮ್ ಮೀಟಿಂಗ್ಗಳಿತ್ತು, ಅಲ್ಲಿ ನಾವು ಎಲ್ಲರನ್ನೂ ಕರೆದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಆ ಎಚ್ಚರಿಕೆಯನ್ನ ಕೆಲವೊಬ್ರು ಲೈಟಾಗಿ ತೊಗೊಂಡ್ರು, ಕೆಲವೊಬ್ರು ಸೀರಿಯಸ್ ಆಗಿ ತೊಗೊಂಡ್ರು. ಏನು ಎಚ್ಚರಿಕೆ ಕೊಟ್ಟಿದ್ವಿ ಅಂತಂದರೆ, ಕೊರೋನಾ ಬರ್ತಾ ಇದೆ. ನಮಗೆ ಕೊರೋನಾ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಒಂದು ಸಾಂಕ್ರಾಮಿಕ ರೋಗ ಬರ್ತಾ ಇದೆ, ಏನೋ ಒಂದು ಸಮಸ್ಯೆ ಬರ್ತಾ ಇದೆ. ಅದು 3 ತಿಂಗಳಿಂದ 6 ತಿಂಗಳವರೆಗೂ ಅಲ್ಲಿ ರಾಹು ಇದ್ದಂಥದ್ದಲ್ಲಿ 1.5 ವರ್ಷವರೆಗೂ ಅದು ನಮ್ಮನ್ನು ಕಾಡುತ್ತೆ. ಹಾಗಾಗಿ ಸಂಜೀವಿನಿ ಭಸ್ತ್ರಿಕಾ ಪ್ರಾಣಾಯಾಮ ಎಲ್ಲರೂ ಮಾಡಲೇಬೇಕು. ಹಣದ ಉಳಿತಾಯವನ್ನು ಮಾಡಬೇಕು. ಮುಂದಿನ 1.5 ವರ್ಷಕ್ಕೆ ಏನು ಬೇಕು ಆ ವಸ್ತುಗಳನ್ನು ಸಂಗ್ರಹಣೆ ಆಗಬೇಕು. ದುಡ್ಡು ಪೋಲ ಮಾಡಬಾರ್ದು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಡಬೇಕು. ಮತ್ತು ತುಂಬ ಪ್ರಿಕಾಷನ್ಸ್ ನಾವು ತಗೊಂಡು ಅರಿಶಿಣದ ನೀರು, ಬಿಸಿ ನೀರಿಗೆ ಅರಿಶಿಣ ಹಾಕೊಂಡು ಕುಡಿಯೋದಾಗಲಿ, ವಿಶೇಷ ಪ್ರಾಣಾಯಾಮಗಳು ಮಾಡೋದಾಗಲಿ, ಸಂಜೀವಿನಿ ಪ್ರಾಣಾಯಾಮ ಮಾಡೋದಾಗಲಿ. ಜೊತೆಗೆ ಯಾವಾಗ ಕೊರೋನಾ ಬಂತು, ಮಾತುಗಳೆಲ್ಲ ನಿಜ ಆಯಿತು, ಆವಾಗ ಆನ್ಲೈನಲ್ಲಿ ನಾವು ಅವರಿಗೆ ವಿಪಶ್ಯನ ಕಾರ್ಯಕ್ರಮಗಳು, ಧ್ಯಾನಗಳು, ಭಾಳಷ್ಟು ವಿಷಯಗಳನ್ನು ಆವಾಗ ಹಂಚ್ಕೊಂಡು ನಮ್ಮ ಕಮ್ಯುನಿಟಿಯನ್ನು ತಕ್ಕ ಮಟ್ಟಿಗೆ ನಾವು ಕಾಪಾಡಿಕೊಂಡ್ವಿ. ನಾನು ಟೇಬಲ್ ಗುದ್ದು ಹೇಳ್ತೇನೆ, ಸಂಜೀವಿನಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿರೋರು ಯಾರೂ ಕೊರೋನಾ ಅಫೆಕ್ಟ್ ಆಯಿತು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದು ನಾವೆಲ್ಲೂ ಕೇಳಲಿಲ್ಲ. ಬದಲಾಗಿ ಆಸ್ಪತ್ರೆಯಲ್ಲಿದ್ದು ಇರುವಂಥ ತಂದೆ ತಾಯಿಗೆ ಊಟ ಕೊಡೋಕ್ಕಾಗದೆ ಪ್ರಾಣಭಯದಿಂದ ಮನೆಯಲ್ಲಿದ್ದಂತಹ ಮಕ್ಕಳ ಪರವಾಗಿ ನಮ್ಮವ್ರು ಹೋಗಿ ಊಟಗಳನ್ನು ಕೊಟ್ಟು ಬಂದಂಥದ್ದಿದೆ. ಸೊ ಇಂಥದ್ದು ಒಂದು ಘಟನೆ ನಡೀತು. ಅದು ಆಸ್ಟ್ರಾಲಜಿ ಗೊತ್ತಿರೋದ್ರಿಂದ, ಸ್ಪಿರಿಚುವಲ್ ಪಾರ್ಟ್ ಆಫ್ ಆಸ್ಟ್ರಾಲಜಿ ಗೊತ್ತಿರೋದ್ರಿಂದ ಮತ್ತು ಋಷಿಗಳ ಜ್ಞಾನ ಇರೋದ್ರಿಂದ ಅದನ್ನು ನಾವು ಈಸಿಯಾಗಿ ತೆಗೆದುಕೊಂಡು ಹೋದ್ವಿ, ಪ್ರಿಕಾಷನರಿಯಾಗಿ ತೆಗೆದುಕೊಂಡು ಹೋದ್ವಿ. ಈಗ ಅಂಥದ್ದೇ ಒಂದು ಎಚ್ಚರಿಸುವಂತಹ ಕಾಲ ಬಂದಿದೆ. ಏನು ಕಾಲ ಬಂದಿದೆ? ಮಾರ್ಚ್ 29, 2025ರಿಂದ ಮೇ 18, 2025ವರೆಗೆ ಷಡ್ಗ್ರಹಿ ಯೋಗ ಅಂತ ಬರ್ತಾ ಇದೆ. ಮೀನ ರಾಶಿಯಲ್ಲಿ 6 ಗ್ರಹಗಳು ಒಟ್ಟಿಗೆ ಬಂದು ಸೇರ್ತಾ ಇದೆ ಅಂತ. ಅಲ್ಲಿ ಅದ್ರ ಜೊತೆಗೆ ಏನಾಗ್ತಾ ಇದೆ, ಶನಿ ಮತ್ತು ರಾಹು ಒಟ್ಟಿಗೆ ಬರ್ತಾ ಇದ್ದಾರೆ. ಒಂದು ದಿವಸ ಹಿಂದೆ ಮುಂದೆ ಆಗಿ ಶನಿ ಮತ್ತು ರಾಹು ಒಟ್ಟಿಗೆ ಬರ್ತಾರೆ. ಶನಿ ಮತ್ತು ರಾಹು ಒಟ್ಟಿಗೆ ಅದು ಮೀನ ರಾಶಿಯಲ್ಲಿ ಬರ್ತಾ ಇದ್ದಾರೆ. ಈ ಕಾಲಪುರುಷನ ಜಾತಕದಲ್ಲಿ ಮೀನ ರಾಶಿಯನ್ನು ನಾವೇನು ಹೇಳ್ತೀವಿ, ಒಂದು ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಅದು ಕಳೆದುಕೊಳ್ಳುವಂತಹ ಒಂದು ಮನೆ. ಆ ಮೀನ ರಾಶಿಯಲ್ಲಿ ಕಳೆದುಕೊಳ್ಳುವ ಸ್ಥಳದಲ್ಲಿ ಶನಿ ಮತ್ತು ರಾಹು 2 ಕೆಟ್ಟ ಗ್ರಹಗಳು ಬಂದಿದೆ. ಶನಿ ರಾಹು ಇದೆ, ಎದುರುಗಡೆಗೆ ಅವನು ಕೇತು ಕೂಡ ದೃಷ್ಟಿಯನ್ನು ಬಿಟ್ಟಿದ್ದಾನೆ. ಈ ಥರ ಟೆಕ್ನಿಕಲ್ ವರ್ಡ್ ಹೇಳಿದರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ. ಮುಂದೆ ನಿಮ್ಮೆಲ್ಲರಿಗೋಸ್ಕರನೂ ಕೂಡ ಸ್ಪಿರಿಚುವಲ್ ಲಿಟ್ರಸಿ ಅಂತರ್ಗತದಲ್ಲಿ ಆಸ್ಟ್ರಾಲಜಿಯನ್ನು ಸಾಮಾನ್ಯ ಜ್ಞಾನ ನಮ್ಮಲ್ಲಿ ತುಂಬಬೇಕು. ಸೊ ಇದರಿಂದ ನೀವು ಭಯಭೀತರಾಗದೆ ನಿಮ್ಮ ಜಾತಕವನ್ನು ನೀವೇ ಅರ್ಥ ಮಾಡಿಕೊಳ್ಳಷ್ಟು ನಿಮ್ಮನ್ನು ಸಬಲರನ್ನಾಗಿ ಮಾಡುವ ಒಂದು ಪ್ರಯತ್ನಕ್ಕೆ ನಾವು ಮುಂದಿನ ದಿವಸಗಳಲ್ಲಿ ಈ ಏಪ್ರಿಲ್ ಎಂಡ್ ಅಥವಾ ಮೇ ಬಿಗಿನಿಂಗಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ಎಷ್ಟರ ಮಟ್ಟಿಗೆ ಜನಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವೇ ನಿಮ್ಮನ್ನು ತಿಳ್ಕೊಂಡು ನೀವು ಈಗ ಹೇಳ್ತಿರೋ ವ್ಯಕ್ತಿ ಸರಿಯಾಗಿ ಹೇಳ್ತಿದ್ದಾನೋ ಇಲ್ಲೋ ಅನ್ನೋಷ್ಟು ಪರಾಮರ್ಶೆ ಮಾಡುವಷ್ಟು ವಿವೇಕ ಮತ್ತು ಜ್ಞಾನ ನಿಮ್ಮಲ್ಲಿ ತುಂಬುವಷ್ಟು. ಸೊ ಆವಾಗ ನೀವು ಯಾವ ಅಸ್ಟ್ರಾಲಜರ್ ಕಡೆ ಹೋದ್ರೂ ಕೂಡ ಅವನು ಯಾವ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತಾ ಇದ್ದಾನೆ, ಯಾವ ದಿಕ್ಕಲ್ಲಿ ಹೇಳ್ತಾ ಇದ್ದಾನೆ ಅಂತ ಅನ್ನೋಂಥದ್ದು ನೀವೇ ಗುರುತಿಗೆ ತೊಗೊಂಡು ಬರ್ತೀರಿ ಅಂತ. ಈಗ ನಾನು ಮುಂಚೆ ಭಾಳ ಅಸ್ಟ್ರಾಲಜರ್ ಕಡೆ ಹೋಗಿದ್ದೆ. ಅಂದರೆ ನನ್ನ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರು, ನನಗೂ ಕ್ಯೂರಿಯಾಸಿಟಿ ಹೋಗ್ತಾ ಇದ್ದೆ. ತುಂಬ ಜೀವನ ನಾವಂದರೆ ಶ್ರದ್ಧಾ ಭಕ್ತಿಯಿಂದ ಅವ್ರ ಮಾತುಗಳನ್ನ ತೊಗೊಂಡ್ವಿ. ನನ್ನ 20 ವರ್ಷ ಹಾಳಾಗೋಯ್ತು ಆ ವ್ಯಕ್ತಿಯ ಪ್ರಿಡಿಕ್ಷನ್ನ ನಂಬಿ ಅಂತ. ಸೊ ಅದು ಮುಂದಿನ ದಿವಸಗಳಲ್ಲಿ ನಾನು ಹಂಚ್ಕೊಳ್ತೀನಿ ಏನೇನಾಯಿತು. ಮತ್ತು ಈಗ ಯಾರ್ಯಾರು ಅಸ್ಟ್ರಾಲಜರು ನನ್ನನ್ನು ಆ ಜಾತಕ ನೋಡಿ ಅವಮಾನ ಮಾಡಿದ್ರು ಮತ್ತು ಕಠೋರವಾದ ವಿಷಯಗಳನ್ನು ಹೇಳಿದ್ರು, ನನಗೆ ಅಸ್ಟ್ರಾಲಜಿ ಅರ್ಥ ಆದಮೇಲೆ ಗೊತ್ತಾಯಿತು ಅವನು ಬುಕ್ಕನ್ನು ಫಾರ್ಮುಲಾನ ಓದ್ಕೊಂಡು ಅದು ಹಾಗೆ ಅಂತ ಹೇಳಿದೆ. ಅದು ನನ್ನಲ್ಲಿ ಘಟಿಸ್ತಾ ಇದೆಯೋ ಇಲ್ಲೋ ಅನ್ನೋ ವಿವೇಕ ಇಲ್ಲದೆ ಬುಕ್ಕಲ್ಲಿ ಹಿಂಗೆ ಬರ್ದಿದೆ ಹಿಂಗೆ ಹೇಳ್ತೀವಿ
ಅನ್ನುವಂಥದ್ದು ವಿಷಯಕ್ಕೇ ಅವರು ಅಷ್ಟೇ ಲಿಮಿಟೆಡ್ ನಾಲೆಜಿಂದ ಮಾತಾಡ್ತಾರೆ ಹೊರತು ಪ್ರತಿ ಅಸ್ಟ್ರಾಲಜಿ ಕಾಮನ್ ಸೆನ್ಸ್ ಜೊತೆಗೆ ಟೈಮ್ ಸೆನ್ಸ್ ಜೊತೆಗೆ ಪರಿಸ್ಥಿತಿ ಪರಿಸರವನ್ನು ನೋಡ್ಕೊಂಡು ಹೇಳೋದು ಒಂದು ಅದ್ಭುತವಾದ ಕಲೆ. ಇರಲಿ. ಸೊ ಇವಾಗ ಏನಾಗೋಯ್ತು, ನಾವೂ ಕೂಡ ನಾನು ಸುಮ್ಮನೆ ಅವಾಯ್ಡ್ ಮಾಡ್ಕೊಂಡಿದ್ದೆ ಈ ಆಸ್ಟ್ರಾಲಜಿ ವಿಷಯವಾಗಿ ಮಾತಾಡೋದು. ಯಾಕಂದರೆ ಭಾಳಷ್ಟು ಬಜಾರಲ್ಲಿ ತುಂಬ ಗಲಾಟೆಗಳಾಗ್ತಾ ಇರೋದ್ರಿಂದ ನಾವು ಸುಮ್ಮನೆ ಇದ್ದು ನಮಗೆ ಗೊತ್ತಿರೋರ ಮಟ್ಟಿಗೆ ನಾವು ಹಂಚ್ಕೊಳ್ತಾ ಇದ್ವಿ. ಆದರೆ ನನಗೆ ಈಗ ಭಾಳಷ್ಟು ವಿಷಯಗಳು ಬರ್ತಾ ಇದೆ. ವೃಷಭ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಶತ್ರುಗಳ ಕಾಟ ಶುರುವಾಗಿದೆ, ಹಿಂಸೆ ಕೊಡೋಕೆ ಬರ್ತಾ ಇದ್ದಾರೆ, ಹಿತಶತ್ರುಗಳು ಎದ್ದು ಕಾಣಿಸ್ತಾ ಇದ್ದಾರೆ. ಆ ಘಟನೆಗಳು ನಮಗೆ ಗಮನಕ್ಕೆ ತೊಗೊಂಡು ಬರ್ತಾ ಇದ್ದಾರೆ ನಮ್ಮ ಸ್ಪಿರಿಚುವಲ್ ಅಸ್ಟ್ರಾಲಜಿ ಗ್ರೂಪಲ್ಲಿ. ಅದಕ್ಕಿಂತ ಹೆಚ್ಚು ಸಿಂಹ ರಾಶಿಯವರು ಆಪಾದನೆ ಮೇಲೆ ಜೈಲಿಗೆ ಹೋಗ್ತಾ ಇದ್ದಾರೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ನಮ್ಮ ಋಷಿ ಟ್ರೈಬಿಯನ್ಸು, ಅಲ್ಲಿಂದ ನ್ಯೂಸ್ ಬರ್ತಾ ಇದೆ. ಸೊ ಈಗ ಹೆಂಗೆ ಒಂದು ರೋಗ ಬಂದಿದೆ ಅಂತ, ಭಾರತದಲ್ಲಿ ರೋಗ ಬಂದಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕೇಸ್ಗಳು ದಾಖಲಾಗುತ್ತೆ. ಆ ಆಸ್ಪತ್ರೆಯವರು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಥವಾ ಆರೋಗ್ಯ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಡಿಸ್ಟ್ರಿಕ್ಟ್ ಅವ್ರು ಸ್ಟೇಟ್ ಲೆವೆಲ್ ಅವ್ರ ಗಮನಕ್ಕೆ ತರ್ತಾರೆ, ಸ್ಟೇಟ್ ಲೆವೆಲ್ ಅವರು ನ್ಯಾಷನಲ್ ಲೆವೆಲ್ ಗಮನಕ್ಕೆ ತಂದಾಗ ಒಟ್ಟಾರೆ ದೇಶದಲ್ಲಿ ಏನು ಸಾಂಕ್ರಾಮಿಕ ರೋಗ ಇದೆ ಅಂತ ಗೊತ್ತಾಗುತ್ತಲ್ವಾ. ಅದೇ ಸಿಸ್ಟಮ್ನ ನಾವು ಸ್ಪಿರಿಚುವಲ್ ಅಸ್ಟ್ರಾಲಜಿ ಗ್ರೂಪಲ್ಲೂ ಅಥವಾ ರಿಷಿ ಟ್ರೈಬಿಯನ್ಸ್ ಗ್ರೂಪಲ್ಲೂ ನಾವು ಮಾಡ್ಕೊಂಡಿದ್ದೇವೆ. ಯಾವಾಗಾದರೂ ಕೂಡ ನೆಗೆಟಿವ್ ಇವೆಂಟ್ಸ್ ಆಗ್ತಾ ಇದೆ ಅಥವಾ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ನಾವು ಕ್ಲಾರವ್ಯಾಂಟಿಕ್ ಆಗಿ ಅಥವಾ ಅಸ್ಟ್ರಾಲಜಿಕಲ್ ಪಾರ್ಟಲ್ಲಿ ನಾವು ಅದನ್ನು ಗಮನಿಸೋದಕ್ಕೆ ಅಥವಾ ಅಷ್ಟಮಂಗಲ ಒಂದು ಸಿಸ್ಟಮ್ ರೆಡಿ ಮಾಡಿದ್ದೀವಿ. ಅದ್ರ ಮೂಲಕ ನಾವು ಗಮನಕ್ಕೆ ತೊಗೊಂಬಂದು ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸಿ ನಮ್ಮ ರಿಷಿ ಟ್ರೈಬಿಯನ್ಸ್ನ ನಾವು ಕಾಪಾಡ್ತಾ ಇದ್ದೇವೆ. ನಮ್ಮ ರಿಷಿ ಟ್ರೈಬಿಯನ್ ಅಂತ ಅಲ್ಲ, ಅಷ್ಟೇ ಅಲ್ಲ, ಅವರ ಪರಿವಾರದ ಜನ, ಅವರ ಸ್ನೇಹಿತರಿಗೂ ಕೂಡ ಒಂದು ಎಚ್ಚರದ ಸಂದೇಶವನ್ನು ನಾವು ಕಳಿಸ್ತೇವೆ. ಆದರೆ 99% ಹ್ಯುಮ್ಯಾನಿಟಿ ಮತ್ತು ಹ್ಯುಮ್ಯಾನಿಟೇರಿಯನ್ ಎಫರ್ಟ್ಸ್ ಎಲ್ಲಿ ಫೇಲ್ ಆಗುತ್ತೆ ಅಂದರೆ, ಯಾರೂ ನಮ್ಮ ಮಾತುಗಳು ಕೇಳಲ್ಲ. ಬಿದ್ದ ಮೇಲೇ ಅವ್ರು ನಮ್ಮ ಕಡೆ ಬರ್ತಾರೆ, ಎಲ್ಲ ಹಾಳಾದ ಮೇಲೆ ನಮ್ಮ ಕಡೆ ಬರ್ತಾರೆ. ಆವಾಗ ನಮ್ಗೆ ತುಂಬ ದುಃಖ ಆಗುತ್ತೆ. ಡಾಕ್ಟರ್ಗೂ ಹಾಗೆ ನೋಡಿ, ನೀವು ತುಂಬ ಹಾಳು ಮಾಡ್ಕೊಂಡು ಅವ್ನು ಆಪ್ರೇಷನ್ ಟೇಬಲ್ ಮೇಲೆ ಹೋದಾಗ ಅವ್ನಿಗೆ ಏನು ಮಾಡಬೇಕು, ಅವ್ನು ಪ್ರಿಕಾಷನ್ಸ್ ಕೊಟ್ಟಿರ್ತಾನೆ, ಎಚ್ಚರ ಇರಿ, ಡಯಾಬಿಟೀಸ್ ಮಾತ್ರೆ ತೊಗೊಳ್ಳಿ, BP ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಬಟ್ ನಮ್ಮ ಈಗೋ ಮತ್ತು ಇಗ್ನೋರೆನ್ಸ್ ಅದನ್ನು ಬಿಡೋದಿಲ್ಲ. ಅದು ತುಂಬ ಏನು ಗಡ್ಡೆಗೆ ಬೆಂಕಿ ಬಿದ್ದ ಮೇಲೇ ಬಾವಿ ನೀರು ತೋಡ್ತೀವಲ್ಲ, ಆ ಒಂದು ಕೆಟ್ಟ ಸಂಪ್ರದಾಯ ನಮ್ಮ ಮನಸ್ಸಿನಲ್ಲಿ ಬಂದಿದೆ. ಇದು ಅಜ್ಞಾನವಶಾತ್, ಮಾಯವಶಾತ್, ಪಾಪವಶಾತ್ ನಮ್ಮಲ್ಲಿ ಆಗುತ್ತೆ. ಸೊ ಅದನ್ನು ಎದ್ದು ಬರಬೇಕು ಅಂತ. ಸೊ ನನ್ನ ಧರ್ಮ ಏನಿದೆ, ನಾನು ಈ ವಿಷಯಗಳನ್ನು ನಿಮಗೆ ಹೇಳಬೇಕು. ಏನು, ಶನಿ ಮತ್ತು ರಾಹು ಮೀನ ರಾಶಿಯಲ್ಲಿ ಬಂದು ಪಿಶಾಚ ಯೋಗ, ಶ್ರಾಪಿತ ಯೋಗವನ್ನು ನಿರ್ಮಾಣ ಮಾಡಿದೆ ಅನ್ನುವಂಥದ್ದು. ಸೂರ್ಯಗ್ರಹಣ ಆದಮೇಲೆ ಏನಾಗುತ್ತೆ, ಯೂಟ್ಯೂಬಲ್ಲಿ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ಆ ವಿಷಯದಲ್ಲಿ, ತುಂಬ ದುರಂತವಾಗಿ ಹೇಳ್ತಾ ಇದ್ದಾರೆ, ಮತ್ತು ಅವರು ನಿಷ್ಠುರವಾಗೂ ಹೇಳ್ತಾ ಇದ್ದಾರೆ, ಮತ್ತು ಭಯವನ್ನು ಹುಟ್ಟಿಸೋ ಹಾಗೂ ಹೇಳ್ತಾ ಇದ್ದಾರೆ. ಸೊ ನಮಗೆ ಅವ್ರು ಹೇಳುವಿಕೆಯಿಂದ ಏನಾದರೂ ಪ್ರೂಫ್ ಇದೆಯಾ, ಋಷಿಗಳು ಏನಾದ್ರು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ನಾವು ಪರಾಮರ್ಶೆ ಮಾಡಿ ಇವತ್ತು ನಿಮ್ಮ ಮುಂದೆ ಅದರಲ್ಲಿ ಭಾಳಷ್ಟು ಜನ ಅಧ್ಯಯನ ಮಾಡಿ ಅವರು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಸಂತೋಷದ ವಿಷಯ. ಸೊ ನಾವು ಕೂಡ ಎಲ್ಲರೂ ಕೇಳಿದ್ದಕ್ಕೆ ಕೆಲ ವಿಷಯಗಳನ್ನು ಫ್ಯಾಕ್ಟ್ ಸಮೇತ ತಂದಿದ್ದೇವೆ. ಏನೇನು ಆಗಬಹುದು ಅನ್ನುವಂಥದ್ದು ಮಾರ್ಚ್ 29, 2025, ಮೇ 18, 2025 ಏನಾಗುತ್ತೆ, ಈ ಶನಿ ಮತ್ತು ರಾಹು ಯುತಿ ಆಗತ್ತೆ, ಅವರಿಬ್ಬರು ಒಟ್ಟಿಗೆ ಬರ್ತಾರೆ. ಅದು ಶ್ರಾಪಿತ ಯೋಗ ಅಂತೀವಿ ಅಥವಾ ಪಿಶಾಚ ಯೋಗ ಅಂತೀವಿ. ಮೀನರಾಶಿಯಲ್ಲಿರೋದ್ರಿಂದ ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೆ ಅನ್ನೋದು ಗಮನಿಸ್ಕೊಳ್ಳೋಣ. ರಾಹು ಮತ್ತು ಶನಿ ಮತ್ತು ಕೇತು ಆಸ್ಪೆಕ್ಟ್, ಇದನ್ನು ನಾವು ಹೇಳ್ತೀವಿ ರಾಹು ಕೇತು ಶನಿ, ರಾಕೇಶ ಅಂತ ಹೇಳ್ತೀವಿ. ಅಂದರೆ ರಾಹು ಕೇತು ಶನಿಯನ್ನ ಎಫೆಕ್ಟನ್ನು ಕಡಿಮೆ ಮಾಡೋನು ರಾಕೇಶ. ರಾಕೇಶ ಯಾರು ಅಂತಂದರೆ ಈಶಾ ಅಂತ, ಶಿವ ಅಂತ. ಶಿವ ಹೇಗೆ ಮಾಡ್ತಾನೆ ಅಂತಂದರೆ ಕಾಲಭೈರವನ ರೂಪದಲ್ಲಿ ಮಾಡ್ತಾನೆ ಅಂತ. ಈ ಕಾಲಭೈರವನು ನಮ್ಗೆ ಇಲ್ಲಿವರೆಗೂ ಏನು ಗೊತ್ತಿತ್ತು, ಶನಿ ಕರ್ಮಕಾರಕ, ಅವನು ಕರ್ಮವನ್ನು ಕೊಡ್ತಾನೆ ಅಂತ ಹೇಳಿ. ರಾಹು ನಮಗೆ ಪಾಪವನ್ನು ತುಂಬ್ತಾನೆ, ಕೇತು ನಮಗೆ ಇಲ್ಯೂಷನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದು. ಆದರೆ ನಾವು ಈಗ ಭೈರವ ಉಪಾಸನೆ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು, ನೋಡಿ ನಿಮಗೆ ವಾರೆಂಟ್ ತರುವ ಪೊಲೀಸಿಗೆ ಡಿಕ್ಟೇಟ್ ಮಾಡೋನೊಬ್ಬ ಇದ್ದಾನಲ್ಲ. ಈಗ ಶನಿದೇವ್ರು ಬಂದು ಹೇಳ್ತಾರೆ ನಿಂಗೆ ಈ ಕರ್ಮ ಮೆಚೂರ್ ಆಗ್ತಾ ಇದೆಯಪ್ಪ ಅಂತ. ಆ ವಾರೆಂಟ್ ತರ್ತಾರ, ನೋಟಿಸ್ ತರಕ್ಕೆ ಆಜ್ಞೆ ಯಾರು ಕೊಡ್ತಾರೆ ಅಂತಂದರೆ ಕಾಲ ಭೈರವ ಕೊಡ್ತಾನೆ ಅಂತ. ಅವನು ಕಾಲವನ್ನು ನೋಡ್ಕೊಳ್ತಾ ಇರೋದ್ರಿಂದ ಭೈರವನ ಅಧೀನದಲ್ಲಿ ರಾಹು ಕೇತು ಮತ್ತು ಶನಿ, ಈ ರಾಕೇಶನ ಅಧೀನದಲ್ಲಿರುವಂಥ ರಾಹು ಕೇತು ಶನಿ ಅವನ ಕೆಳಗಡೆ ಇರ್ತಾರೆ. ಅವನ ಅಧೀನದಲ್ಲಿ ಇದ್ದವರೇ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹೀಗಾಗಿ ನಾವು ರಾಕೇಶನನ್ನು ಹಿಡ್ಕೋಬೇಕು, ರಾಹು ಕೇತು ಶನಿನನ್ನು ಹಿಡ್ಕೋಬಾರ್ದು. ಇರಲಿ ನೋಡಿ, ಅದಕ್ಕೆ ಋಷಿಗಳು ಇದನ್ನೆಲ್ಲ ತಿಳ್ಕೊಂಡೆ ನಮಗೆ ಭೈರವನ್ನ ತೊಗೊಂಬಂದು ಕೊಟ್ಟರು. ನಾವು ಬೇರೆ ಎಲ್ಲ ಸಾಧನೆ ಮಾಡ್ತಾ ಇದ್ವಿ, ಬಟ್ ಭೈರವನ ಅವಶ್ಯಕತೆಯನ್ನು ತಂದು ಕೊಟ್ಟರು ಅನ್ನೋದು ಈ ಟೈಮನ್ನು ನಾವು ಗಮನಿಸಿದಾಗ ಆಗುತ್ತೆ. ನಮಗೆ ಮನಸ್ಸಿಗೆ ಬಂದಂಗೆ ಹೇಳ್ದಲ್ಲ, ಅದು ಶಾಸ್ತ್ರ ಅಂತ ಹೇಳಿಬಿಟ್ಟು ಶಾಸ್ತ್ರದವರು ಕೂಡ ಮನಸ್ಸಿಗೆ ಬಂದಿದ್ದು ಹೇಳೋದಲ್ಲ. ಅದು ಇಟ್ ಶುಡ್ ಬಿ ಟೈಮ್ ಆ್ಯಂಡ್ ಟೆಸ್ಟೆಡ್ ಅಂತ ಆಗಬೇಕು.
ನೋಡಿ, ಈಗ ಬರುವಂಥ ಸೂರ್ಯ ಗ್ರಹಣದ ನಂತರ ಆಗುವ ಘಟನೆಗಳನ್ನು ಗಮನಿಸಿದಾಗ ನಾವು ವೇದಭೂಮಿಯಲ್ಲಿ ಕಾಲಭೈರವನ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ವಿ, ಆ ಋಷಿಗಳ ಮುಂದಾಲೋಚನೆ, ಅವರಿಗೆ ಜೀವನ ಎಲ್ಲ ರೀತಿಯಲ್ಲಿ ಕಾಣಿಸುತ್ತೆ ಅವರು ಅನ್ನೋದು ನಮಗೀಗ ನಮ್ಮ ಮನಸ್ಸಿಗೆ ಅದು ಸಾಕ್ಷಾತ್ಕಾರ ಆಗ್ತಾ ಇದೆ, ಗಮನಕ್ಕೆ ಬರ್ತಾ ಇದೆ. ಈ ಷಡ್ಗ್ರಹಿ ಯೋಗದಲ್ಲಿ ಏನಾಗುತ್ತೆ ಅಂದರೆ 4 ಗ್ರಹ ಇದ್ರೇ ಒಂದು ಮನೆಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಅಂತಂದ್ರೆ 6 ಗ್ರಹ, 9 ಗ್ರಹದಲ್ಲಿ 6 ಗ್ರಹನ ಒಂದೇ ಕಡೆ ಕೂತ್ಕೊಂಡ್ರೆ ಏನಾಗೋದಿದೆ ಅನ್ನುವಂಥದ್ದು ಅದು ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅದರಲ್ಲಿ ಈ ಶನಿ ರಾಹು ಯುತಿಯೊಂದಿಗೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಹುಡುಕಿದಾಗ ಪರಾಶರದ ಒಂದು ಟೀಕಾ ಶುರುವಾಗುತ್ತೆ. ಅದು ಹೇಳುತ್ತೆ, ಶನಿ ರಾಹು ಯುತೆ ಯೋಗೆ ಶ್ರಾಪಿತ ದೋಷ ಉದೀರಿತಃ ದೈವಮೇವ ವಿಪರೀತಂ ಸ್ಥಾಯೇತ್ ನೃಪಾಣಂ ನಾಶಕಾರಕಂ ಅಂತ ಹೇಳಿ. ಸೊ ಯಾವಾಗ ಶನಿ ರಾಹು ಸೇರ್ಕೋತಾನೆ, ಇದು ಆಗ್ತಾ ಇರೋದು ಮುಂಚೆ ಆಗಿದ್ದು ಕೊರೋನಾ ಟೈಮಲ್ಲಿ ಧರ್ಮದ ಈ ಒಂದು ಧನುಸ್ಸು ರಾಶಿಯಲ್ಲಿ ಅದು ಧರ್ಮದ ಮನೆ. ಇವಾಗ ಧಾರ್ಮಿಕತೆಯ ಮನೆ ಮೀನರಾಶಿ, ಅದು ಕೂಡ ಗುರುವಿನ ಮನೆಯೇ. ಸೊ ಧರ್ಮ ಇರುವಂತಹ ಧನುಸ್ ರಾಶಿ ಗುರುವಿನ ಮನೆ. ಅವತ್ತು ಗುರು ಇದ್ರೂ ಕೂಡ ಸ್ವಲ್ಪ ಎಲ್ಲರ ಜೀವನ ಕಾಪಾಡಿತು. ಇವಾಗ ಮೀನರಾಶಿ, ಧಾರ್ಮಿಕತೆ ಇರೋ ಮೀನರಾಶಿ ಇದೆ. ಸೊ ಧಾರ್ಮಿಕತೆ ಕಡಿಮೆ ಆಗುತ್ತೆ. ಧಾರ್ಮಿಕತೆ ಕಡಿಮೆ ಆದಾಗ ಏನಾಯಿತು, ಲಾಸ್ಟ್ ಟೈಮ್ ಶನಿ ರಾಹು ಆದಾಗ ಏನು ನೆಗೆಟಿವ್ ಇವೆಂಟ್ಸ್ ಆಯಿತು ಅಂತಂದರೆ 27 ಫೆಬ್ರವರಿ 2002 ಅಲ್ಲಿ ಗೋಧ್ರಾ ಕಾಂಡ ಆಯಿತು. ಸನ್ಯಾಸಿಗಳನ್ನು, ಧರ್ಮದಲ್ಲಿರೋರನ್ನ ಸುಟ್ಟು ಹಾಕಿಬಿಟ್ರು ಅಂತ. ಋಷಭದಲ್ಲಿ ಶನಿ ರಾಹು ಇತ್ತು. 17ನೇ ತಾರೀಕು 1991ನೇ ವಯಸ್ಸಿನಲ್ಲಿ ಶನಿ ರಾಹು ಜೊತೆಗೆ ಬಂದಾಗ ಸದ್ದಾಮ್ ಹುಸೇನು, ಇರಾನ್ ಇರಾಕ್ ಯುದ್ಧಗಳಾಯಿತು. ಅಲ್ಲಿ ವರ್ಲ್ಡ್ ಅನ್ರೆಸ್ಟ್ ಕ್ರಿಯೇಟ್ ಆಯಿತು. ಸೊ ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಸೊ ಶನಿ ರಾಹು ಬಂದ ತಕ್ಷಣವೇ ನೆಗೆಟಿವ್ ಇನ್ಸಿಡೆಂಟ್ಸ್ ಆಗತ್ತೆ. ಸೊ ಧಾರ್ಮಿಕತೆಯಲ್ಲಿ ಇರಬೇಕು, ನೀವು ಧರ್ಮವನ್ನು ಪಾಲಿಸಬೇಕು, ದೇವರ ಪೂಜೆಯನ್ನು ಮಾಡಬೇಕು. ಮಾಡೋಕ್ಕೆ ಇಷ್ಟ ಇದೆ ಇಲ್ವೋ ಆಗುವ ಘಟನೆಗಳನ್ನು ಗಮನಿಸಿ ನೀವು ಮಾಡಲೇಬೇಕು. ಯಾಕಂದರೆ ಕರ್ಮಕಾರಕ ಶನಿ ಅವನು ಮೀನರಾಶಿಯಲ್ಲಿದ್ದಾನೆ, ಇಲ್ಯೂಷನ್ ಕೊಡುವಂತಹ ರಾಹು ಜೊತೆಗಿದ್ದಾನೆ. ಆದ್ದರಿಂದ ತಪ್ಪು ಕರ್ಮಗಳನ್ನು ಮಾಡುವ ಸಾಧ್ಯತೆಗಳು ನಮ್ಮಲ್ಲಿದೆ ಅಂತ. ಆಮೇಲೆ ಏನಾಗುತ್ತೆ, ಗುರುಕ್ಷೇತ್ರ, ನಾರದ ಮುನಿಗಳದು ಒಂದು ರೆಫರೆನ್ಸ್ ತೆಗೆದುಕೊಂಡಾಗ ನಮಗೊಂದು ಶ್ಲೋಕ ಬರುತ್ತೆ. ಗುರುಕ್ಷೇತ್ರೇ ಶನೋ ರಾಹೋ ಅಲ್ಪವೃಷ್ಟಿ ತೃಣಕ್ಷಯ ಭೌಮೋ ರಾಗ್ನೋ ವಿರೋಧ ಸ್ಯಾದ್ ಬುಧೆ ವೃಷ್ಟಿಶ್ಚ ಬ್ರೂಯಸಿ ಅಂತ. ನಾನು ಹೇಳುವುದರಲ್ಲಿ ಮೇ ಬಿ ಅಪಭ್ರಂಶಗಳಿರ್ಬೋದು, ಹೇಳೋದರಲ್ಲಿ ಶ್ಲೋಕದಲ್ಲಿ ತಪ್ಪುಗಳು ಇರ್ಬೋದು, ಅದನ್ನು ದಯವಿಟ್ಟು ಕ್ಷಮಿಸಿ. ಆದರೆ ಈ ರೆಫರೆನ್ಸ್ ನಿಮಗೂ ಸಿಕ್ಕಿದ್ರೆ ಅದನ್ನು ಗಮನಿಸಿ ನಮ್ಮ ಜೊತೆ ಶೇರ್ ಮಾಡಿ, ನಾರದ ಮುನಿಗಳು ಹೇಳ್ತಾರೆ ಅಂತ. ಸೊ ಏನಾಯಿತು, ಶನಿ ರಾಹು ಬಂದಾಗ ವರ್ಲ್ಡ್ ವೈಡ್ ನೆಗೆಟಿವ್ ಇವೆಂಟ್ಸ್ಗಳಾಗಕ್ಕೆ ಶುರು ಆಯಿತು. ಸೊ ಆವಾಗ ಏನಾಯಿತು, 4th ಏಪ್ರಿಲ್ 1968 ಶನಿ ರಾಹು ಜೊತೆಗೆ ಬಂದಾಗ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಅದ್ಭುತವಾದ ಸಮಾಜ ಕ್ರಾಂತಿಯನ್ನು ಮಾಡಿರುವಂಥ ನಾಯಕನ ಹತ್ಯೆ ಆಯಿತು ಅಂತ. ಅದೇ ಟೈಮಿನಲ್ಲಿ 2 ತಿಂಗಳ ಬಿಟ್ಟು ಜೂನಲ್ಲಿ 5th ಜೂನ್ 1968 ಜಾನ್ ಎಫ್ ಕೆನೆಡಿ ಅವ್ರದ್ದು ಹತ್ಯೆ ಆಯಿತು ಅಂತ. ಸೊ ಇವೆಲ್ಲ ಘಟನೆಗಳೇನಾಗುತ್ತೆ, ನಾವು ಕೂಡ ಅದ್ಭುತವಾದಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಬರಬಹುದು ಅಂತ. ಸೊ ನನಗೆ ಗೊತ್ತಿರೋ ಹಾಗೆ ಸಪ್ತ ಋಷಿಗಳು ಅದನ್ನು ತಪ್ಪಿಸೋದಕ್ಕೆ ಏನು ಬೇಕೋ ಆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಸೊ ವಿವೇಕವನ್ನು ಬೆಳೆಸ್ತಾ ಇದ್ದಾರೆ. ಅದನ್ನು ಮೀರಿನೂ ಕೂಡ ತೊಂದರೆಗಳು ಆಗಬಾರ್ದು ಅನ್ನೋಗೋಸ್ಕರ ನಾವೆಲ್ಲ ನಮ್ಮ ರಾಜಕೀಯದಲ್ಲಿರುವಂತಹ, ಸಮಾಜದಲ್ಲಿರುವಂತಹ, ಧಾರ್ಮಿಕತೆಯಲ್ಲಿರುವಂಥ ಎಲ್ಲ ಒಳ್ಳೆಯವರಿಗೋಸ್ಕರ, ಅವರ ಪ್ರೊಟೆಕ್ಷನ್ಗೋಸ್ಕರ ನಾವು ಒಂದು ರಕ್ಷಾ ಮಂತ್ರಗಳನ್ನು ಪಠಣ ಮಾಡೋಣ. ನಮಗೋಸ್ಕರ ಮತ್ತು ನಮ್ಮ ದೇಶವನ್ನು ಕಾಯುತ್ತಿರುವಂತಹ ಅಂಥ ಸಮಾಜಮುಖಿ ಧರ್ಮ ಮುಖಂಡರ ಜೀವನವೂ ಕೂಡ ಕಾಪಾಡಲ್ಪಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರೇ ಮಾಡ್ಕೊಳ್ಳೋಣ. ಜೊತೆಗೆ ಏನಾಯಿತು, ಉತ್ತರ ಭಾದ್ರದ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಸೂರ್ಯಗ್ರಹಣ ಕೂಡ ಆಗ್ತಾ ಇದೆ. 29th ಮಾರ್ಚ್ಗೆ 2 ಗಂಟೆ 21 ನಿಮಿಷ ಮತ್ತು ಅಲ್ಲಿಂದ ಹಿಡಿದು 6 ಗಂಟೆ 14 ನಿಮಿಷ, 2 ಗಂಟೆ 21 PM ಮಧ್ಯಾಹ್ನ, 6 ಗಂಟೆ 14 ಸಾಯಂಕಾಲದವರೆಗೂ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ, ಸೂರ್ಯಗ್ರಹಣ ಆಗುತ್ತೆ. ಎಲ್ಲರೂ ಹೇಳ್ತಾರೆ, ಸ್ವಾಮಿ ಇದು ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಗೋಚರ ಇರೋದಿಲ್ಲ. ನಮ್ಮ ದೇಶದಲ್ಲಿ ಗೋಚರ ಇಲ್ಲದೆ ಇರೋದ್ರಿಂದ ಮಡಿ ಮೈಲಿಗೆಗಳು ಏನು ಬರಲ್ಲ, ನೀವು ಅದನ್ನೇನು ಪಾಲಿಸೋ ಅವಶ್ಯಕತೆ ಇಲ್ಲ. ಆದರೆ ಇದು ದೇಶದ ಭೂಮಿಯ ಬೇರೆ ಭಾಗದಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಇದೆ. ನಾವು ಅಂದ್ಕೊಳ್ತೀವಿ ನಮ್ಗೆ ಸಂಬಂಧ ಇಲ್ಲ ಅಂತಲ್ಲ. ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಎವ್ರಿಥಿಂಗ್. ಮೇಲ್ಗಡೆ ಅವ್ರಿಗೆ ತೊಂದರೆ ಆದರೆ ಕೆಳಗಡೆ ಅವ್ರಿಗೆ ತೊಂದರೆ ಆಗಲೇಬೇಕು ಅನ್ನೋಂಥದ್ದು ವಿಷಯ.
ಸೊ ಈ ಸೂರ್ಯಗ್ರಹಣ ಸೂರ್ಯಗ್ರಹಣ ಆಗ್ತಿದ್ದಂಗೆ, ಯಾಕಂದರೆ ಈ ಷಡ್ಗ್ರಹಿ ಅಂತ ನಾನು ಹೇಳಿದೆ ಮೀನ ರಾಶಿಯಲ್ಲಿ, ಅಲ್ಲಿ ಏನೇನಿದೆ ಸೂರ್ಯ ಚಂದ್ರ. ಫಸ್ಟ್ ಆಫ್ ಆಲು ಸೂರ್ಯ ಚಂದ್ರ ಒಟ್ಟಿಗೆ ಇರೋದಕ್ಕೆ ಆಗೋದೇ ಇಲ್ಲ, ಅವ್ರಿಗೆ ಆಗೋದೇ ಇಲ್ಲ. ಸೊ ಅಂಥದ್ರಲ್ಲಿ ಸೂರ್ಯನ ತಿಂದು ಹಾಕೋ ರಾಹುನೂ ಇದ್ದಾನೆ, ಶನಿ ಇದ್ದಾನೆ, ಬುಧ ಇದ್ದಾನೆ, ಶುಕ್ರ ಇದ್ದಾನೆ. ಸೊ ಹೀಗಾಗಿ ಬುಧ ಇರೋದರಿಂದ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿದೆ. ಶುಕ್ರ ಇರೋದರಿಂದ ಬುಧ, ರಾಹು, ಸೂರ್ಯ, ಚಂದ್ರ, ಶುಕ್ರ ಮತ್ತು ಶನಿ, ಕಮ್ಯುನಿಕೇಷನ್ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ದುಡ್ಡು ಕಳ್ಕೊಳ್ತೀವಿ. ಮತ್ತು ಮನೋಕಾರಕ ಚಂದ್ರ ಮನಸ್ಸು ಹಾಳಾಗತ್ತೆ, ಆತ್ಮಕಾರಕ ಸೂರ್ಯ ಆತ್ಮಶಕ್ತಿ ಹುಡುಗೋಗುತ್ತೆ, ಕರ್ಮಕಾರಕ ಶನಿ ಕರ್ಮವನ್ನು ಕೊಡ್ತಾನೆ, ಮತ್ತು ಇಲ್ಯೂಷನ್ ಕೊಡುವಂತಹ ರಾಹು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಒಂದು ಅಭದ್ರತೆಯನ್ನು ಸೃಷ್ಟಿ ಮಾಡ್ತಾನೆ ಅಂತ. ಸೊ ನಮ್ಮ ಆತ್ಮಶಕ್ತಿನೇ ನಡುಗೆ ಹೋದಾಗ ನಾವೇನು ಮಾಡಲಿಕ್ಕಾಗತ್ತೆ? ಸೊ ಈ ಒಂದು ರೇರ್ ಒಂದು ಅಕೇಶನ್ ಆಗ್ತಾ ಇದೆ ಬಹಳ ವರ್ಷಗಳ ನಂತರ. ಇದನ್ನು ಮುನ್ನೆಚ್ಚರಿಕೆಯಾಗಿ ನಾರದ ಮುನಿಗಳು, ಪರಾಶರರು ಮತ್ತು ಬಹಳಷ್ಟು ಗ್ರಂಥಗಳಿಂದ ಉಲ್ಲೇಖ ಏನು ಮಾಡಿದೆ ಅಂತಂದರೆ, ಸೂರ್ಯಗ್ರಹಣ ಆದ ಮೇಲೆ ಅಮಾವಾಸ್ಯೆ ಬರಬಾರ್ದು. ಇಲ್ಲೇನಾಗ್ತಾ ಇದೆ, ಸೂರ್ಯಗ್ರಹಣ ಆಗುತ್ತೆ 29ಕ್ಕೆ, ಅದಾದಮೇಲೆ ಇಮಿಡಿಯೇಟಾಗಿ ಅಮಾವಾಸ್ಯೆ ಬರುತ್ತೆ. ಹೀಗಾಗಿ ಈ ಯುಗಾದಿ ವಿಶ್ವವಸು ಸಂವತ್ಸರ ನಮಗೆ ಬ್ಲೆಸ್ಸಿಂಗ್ ಆಗಿಲ್ಲ ಅಂತ. ಬಟ್ ನಾವು ಗಮನಿಸಿದ್ವಿ 3 ತಿಂಗಳು ಮಾತ್ರ ನಮಗೆ ತೊಂದರೆ ಆಗುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಆಲ್ಮೋಸ್ಟ್ ಮಾರ್ಚ್ ಎಂಡ್ ಮುಗಿದೋಯ್ತು. ಏಪ್ರಿಲ್ ಮತ್ತು ಮೇ ಇವೆರಡು ಸಮ್ಮರ್ ಟೈಮ್ ಏನಿದೆ, ನಾವು ತುಂಬ ತೀವ್ರವಾದಂತಹ ಸಾಧನೆ ಮಾಡಬೇಕು, ಭಗವಂತನ ಮೊರೆ ಹೋಗಬೇಕು, ಪ್ರತಿನಿತ್ಯ ಷೋಡಶೋಪಚಾರ ಮಾಡಬೇಕು, ಸ್ತೋತ್ರ ಪಠನ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಮನಸ್ಸು ಇಲ್ಲ ಆತ್ಮಶಕ್ತಿ ಆದರೂ ಆತ್ಮಬಲದಲ್ಲಾದರೂ ಇರ್ತೀವಿ, ಇಲ್ಲ ಮನೋಬಲದಲ್ಲಾದರೂ ಇರ್ತೀವಿ. ಇಲ್ಲಿ ಮನಸ್ಸಿನ ಶಕ್ತಿ ಮತ್ತು ಆತ್ಮಬಲ ಎರಡೂ ಕುಗ್ಗಿದಾಗ ಎಲ್ಲಿ ಹೋಗಬೇಕು? ನಾವು ಭಗವಂತನಿಗೆ ಶರಣಾಗತೆ ಆಗಬೇಕು. ಆದ್ದರಿಂದ ಇದನ್ನು ನಾವು ನಿಮ್ಮಲ್ಲಿ ಭಯದ ವಾತಾವರಣನ ನಿರ್ಮಾಣ ಮಾಡೋದಕ್ಕೆ ಈ ವಿಷಯಗಳನ್ನು ಹೇಳ್ತಾ ಇಲ್ಲ. ಇದನ್ನು ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರಿಕಾಷನ್ಸ್ ಅಂತ ನಾವು ಹೇಳ್ತೀವಿ. ಈಗಲೂ ಕೂಡ ನೀವು ಅಡ್ವೆಂಚರಿಗೆ ಹೋಗ್ತೀರಿ ಅಂತಂದರೆ ಅಪ್ಪ ಅಮ್ಮ ಹೇಳ್ತಾರೆ ಸ್ವಲ್ಪ ಜಾಗ್ರತೆ ವಹಿಸ್ರಪ್ಪ ಅಂತ. ಮನೆಯಿಂದ ಹೊರಗೆ ಹೋದಾಗ ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀವಿ. ಯಾರೋ ನಮ್ಮ ಮನೆಯಿಂದ ಗೆಸ್ಟ್ ಹೋದಾಗ ಮನೆ ಮುಟ್ಟಿದ ಮೇಲೆ ಒಂದು ಫೋನ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಇದು ಸೌಜನ್ಯ ಮತ್ತು ಸಂವೇದನಶೀಲತೆಯ ಒಂದು ಭಾಗ ಅಂತ. ಆ ವಿಷಯವಾಗಿ ಹೇಗೆ ಹಿರಿಯರು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೋ ಮತ್ತು ಕಾಳಜಿಯುಕ್ತ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೋ ಆ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಹೊರತು ನಿಮ್ಮಲ್ಲಿ ಈಗಲೇ ಒಂದು ಭಯವನ್ನು ಸೃಷ್ಟಿಸುವಂತಹ ಕೆಲಸ ನಾವು ಮಾಡ್ತಾ ಇಲ್ಲ. ದಯವಿಟ್ಟು ಈ ವಿಷಯಗಳನ್ನು ಗಮನಿಸ್ತಾ ಹೋಗಿ. ಸೊ ಹಾಗಾದರೆ ಏನಪ್ಪ ತೊಂದರೆಗಳು ಏನಾಗುತ್ತೆ? ಶನಿ ರಾಹು ಶಾಪಿತ ಮೀನರಾಶಿಯಲ್ಲಿದೆ. ಯಾವ್ಯಾವ ಗ್ರಹಕ್ಕೆ ಏನೇನಾಗುತ್ತೆ, ಯಾವ್ಯಾವ ರಾಶಿಗೆ ಏನಾಗುತ್ತೆ ಅದನ್ನು ಚರ್ಚೆ ಮಾಡೋಣ, ಒನ್ಲೈನ್ ಡಿಸ್ಕಷನ್ ಮಾಡೋಣ. ಬಟ್ ಇದು ನಾರ್ತ್ ಇಂಡಿಯಾಗೆ ತುಂಬ ಅಫೆಕ್ಟ್ ಆಗುತ್ತೆ. ನಾರ್ತ್ ಇಂಡಿಯಾ ಮತ್ತು ನಾರ್ತ್ ಪಾರ್ಟ್ ಆಫ್ ದ ವರ್ಲ್ಡ್ ಏನಿದೆ ಅಲ್ಲಿ ತುಂಬ ಅಫೆಕ್ಟ್ ಆಗ್ತದೆ. ಧನುಸ್ಸು ರಾಶಿಯಲ್ಲಿ 5 ಗ್ರಹಗಳು ಬಂದು ಕೊರೋನಾ ಅಫೆಕ್ಟ್ ಆಗದ, ವರ್ಲ್ಡ್ ವೈಡ್ ಅಫೆಕ್ಟ್ ಆದರೂ ಕೂಡ ಅದು ಸೌತ್ ಪಾರ್ಟ್ ಆಫ್ ದ ಅರ್ತ್, ಸೌತ್ ಪಾರ್ಟ್ ಆಫ್ ದ ವರ್ಲ್ಡ್, ಸೌತ್ ಪಾರ್ಟ್ ಆಫ್ ದ ಇಂಡಿಯಾಗೂ ಅಫೆಕ್ಟ್ ಆಗಿತ್ತು. ಅಂದರೆ ಚೈನಾ, ಇಂಡಿಯಾ, ಆಫ್ರಿಕಾ ಈ ಕಡೆಗೆಲ್ಲ ತುಂಬ ಅಫೆಕ್ಟ್ ಆಗಿತ್ತು. ಈಗ ನಾರ್ತಿಗೆ ಶಿಫ್ಟ್ ಆಗಿದೆ, ಅಲ್ಲಿ ತುಂಬ ಅಫೆಕ್ಟ್ ಆಗುತ್ತೆ. ನಾರ್ತಿಗೆ ಅಫೆಕ್ಟ್ ಆಗ್ತಾ ಇದೆ. ಫಾರಿನ್ ಲ್ಯಾಂಡಲ್ಲಿ ಇರುವಂತಹ ನಮ್ಮ ರಿಷಿ ಟ್ರೈಬಿಯನ್ಸು, ನಮ್ಮ ಬಂಧು ಬಳಗದವರೆಲ್ಲ ಪ್ರಪಂಚಾದ್ಯಂತ ಇರೋದ್ರಿಂದ ಅವ್ರನ್ನ ಎಚ್ಚರಿಸುವಂತಹ ಕೆಲಸಗಳನ್ನು ನಾವು ಮಾಡಲೇಬೇಕು. ನಿಮಗೂ ಅವ್ರು ಯಾರು ಗೊತ್ತಿದ್ದಾರೆ, ಈ ಘಟನೆಗಳು ಘಟಿಸುತ್ತೋ ಇಲ್ವೋ ಮುನ್ನೆಚ್ಚರಿಕೆ ಕೊಡುವಂಥದ್ದು ಒಳ್ಳೆಯದು. ನಾವು ನಮ್ಮ ಋಷಿಕುಲದಲ್ಲಿ ಒಂದು ಸಂಪ್ರದಾಯವನ್ನು ನೋಡ್ಕೊಳ್ತೇವೆ. ನಮಗೆ ಯಾರ ಬಗ್ಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾದಾಗ ನಾವು ಹೇಳದೇ ಇದ್ರೂ ಪರವಾಗಿಲ್ಲ, ಒಳ್ಳೇದಾಗಿ ಆಗುತ್ತೆ. ಆದರೆ ಕೆಟ್ಟದಾಗತ್ತೆ ಅಂತ ಗೊತ್ತಾದಾಗ ಅದು ನಮ್ಮ ಧರ್ಮ ಏನಂತಂದರೆ ಅವ್ರಿಗೊಂದ್ಸರಿ ಮುನ್ಸೂಚನೆ ಕೊಡಬೇಕು. ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂದರೆ ನಾವು ಯಾರ ಮಾತು ಕೇಳೋಲ್ಲ ಅಂತ ಆಗ್ಬಿಟ್ಟಿದೆ. ನಾವು ಯಾರ ಮಾತನ್ನು ಕೇಳಲಿಲ್ಲ ಅಂದರೆ ಭಗವಂತ ಯಾರ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾನೆ? ಅಟ್ಲೀಸ್ಟ್ ನೀವು ಯಾರ ಮಾತು ಕೇಳಲಿಲ್ಲ ಅಂದರೆ ಯಾರೋ ಒಬ್ಬರು ಮಾತನ್ನಾದ್ರು ಕೇಳುವಂಥ ಒಂದು ಸೌಜನ್ಯತೆ ನೀವು ಉಳಿಸ್ಕೊಂಡ್ರೆ ಪ್ರಕೃತಿ, ನೇಚರು, ಭಗವಂತ, ಋಷಿಗಳು ಅವ್ರ ಮೂಲಕರೂ ಮಾತಾಡ್ತಾರೆ. ನಾನು ಯಾರ ಮಾತನ್ನು ಕೇಳಲ್ಲ ಅಂತಂದಾಗ ನಿಮಗೆ ಭಗವಂತ ಹೇಗೆ ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೆ? ಈ ವಿಷಯವನ್ನು ನೀವು ಗಮನಿಸ್ಕೋಬೇಕು. ಇವತ್ತು ಯಾರ್ಯಾರು ತೊಂದರೆ ಒಳಗಾಗಿದ್ದಾರೆ ಅವರೆಲ್ಲ ಮಾತು ಕೇಳದೆ ಇರೋರೆ, ಆಯಿತಾ? ಸೊ ಹಾಗೆ ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಸೂರ್ಯಗ್ರಹಣದಲ್ಲಿ ಆಗುವಂಥ 29th ಸೋಲಾರ್ ಎಕ್ಲಿಪ್ಸಲ್ಲಿ ಯಾವ್ಯಾವ ದೇಶಗಳು ಅಫೆಕ್ಟ್ ಆಗುತ್ತೆ ಅಂದರೆ ಯುರೋಪು, ನಾರ್ತ್ ಈಸ್ಟ್ USA, ಈಸ್ಟ್ ಕೆನಡಾ, ಗ್ರೀನ್ಲ್ಯಾಂಡ್, ವೆಸ್ಟ್ ಆಫ್ರಿಕಾ ಮತ್ತು ವೆಸ್ಟ್ ರಷ್ಯಾ, ಬರ್ಮುಡಾ ಟ್ರಯಾಂಗಲ್ ಏನಿದೆ ಅಲ್ಲಿ ಅದು ಭಾಳಷ್ಟು ಸಮಸ್ಯೆಗಳಾಗತ್ತೆ. ಈ ಮಂಜುಗಡ್ಡೆ ಕರಗಿ ನೀರಿನ ಪ್ರವಾಹಗಳಾಗತ್ತೆ, ಸುನಾಮಿ ರೀತಿಯ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಬೆಂಕಿ ಸಮಸ್ಯೆನೂ ಒಂದು ಕಡೆ ಆದರೆ ನೀರಿನ ಸಮಸ್ಯೆಗಳು ಆಗುತ್ತೆ, ತುಂಬ ತೊಂದರೆಗಳಾಗತ್ತೆ. ಜೊತೆಗೆ
ನೆಗೆಟಿವ್ ಎಫೆಕ್ಟ್ಸ್ ಅಂತೂ ಖಂಡಿತ ಇದೆ. ಜೊತೆಗೆ USA, ಅಲಾಸ್ಕಾ, ಹಡ್ಸನ್ ಬೇ, ನಾರ್ತ್ ಅಂಟಾರ್ಟಿಕ್ ಓಷನ್ನು, ನಾರ್ತ್ ಸ್ಪೆಸಿಫಿಕ್ ಓಷನ್ನು, ಇಲ್ಲಿ ಸುನಾಮಿ ಆಗುವ ಸಾಧ್ಯತೆಗಳಿದೆ, ದುರಂತಗಳಾಗುವ ಸಾಧ್ಯತೆ ಇದೆ, ಅದನ್ನು ಗಮನಿಸ್ಕೋಬೇಕು. ಜೊತೆ ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ಸ್ವೀಡನ್, ಇಲ್ಲೂ ನ್ಯಾಚುರಲ್ ಕೆಲಾಮಿಟಿ ಆಗ್ತಾ ಇದೆ. ಇದು ವಾತಾವರಣಕ್ಕೆ ಸಂಬಂಧಪಟ್ಟಿದ್ದಾದರೆ ಪಾಲಿಟಿಕಲ್ ಅನ್ರೆಸ್ಟು ಥ್ರೂಔಟ್ ವರ್ಲ್ಡ್ ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆಯಲ್ಲ, ಶುರು ಆಗಿಬಿಟ್ಟಿದೆ. ರಷ್ಯಾ ಯುಕ್ರೇನ್ದು ತುಂಬ ನೆಗೆಟಿವ್ ರಿಸಲ್ಟ್ಸ್ ಆಗುತ್ತೆ. ಅದು ವಾರ್ ಇನ್ನೂ ನಿಂತ್ಕೊಂಡಿಲ್ಲ. ಮೊನ್ನೆ ನಾವು ಗಮನಿಸಿದ್ವಿ, ಪುಟಿನ್ ಅವರು ಏನು ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡ್ತೀನಿ ಅನ್ನೋಂಥಕ್ಕೆ ಹೋದಾಗ ಎಲ್ಲೋ ನರೇಂದ್ರ ಮೋದಿಯವರು ಅದನ್ನು ನಿಲ್ಲಿಸಿದ್ರು ಅನ್ನೋಂಥದ್ದು ಯುಕ್ರೇನಿಗೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿ ಅದನ್ನು ಜಗತ್ತಿಗೆ ಬಹಿರಂಗಪಡಿಸ್ದ ಅನ್ನುವಂಥದ್ದು. ಈಗ ಟ್ರಂಪ್ ಅವರು ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಿಂದ ಭಾಳಷ್ಟು ಸಮಸ್ಯೆಗಳು ಬಾರ್ಡ್ರಲ್ಲಿ, ಅಂದರೆ ಅಮೇರಿಕನ್ ಬಾರ್ಡ್ರು ಅಥವಾ ಅಮೇರಿಕಾದಲ್ಲಿರುವ ಬೇರೆ ಬೇರೆ ಜಗತ್ತಿನ ಸಿಟಿಸನ್ ಅವರು ಅಲ್ಲಿಂದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅನ್ರೆಸ್ಟ್ ಆಗೋ ಸಾಧ್ಯತೆಗಳಿದೆ. ನಾವು ನಮ್ಮದು ಧರ್ಮದ ಭೂಮಿ ಆದ್ದರಿಂದ, ದೇವಭೂಮಿ ಆದ್ದರಿಂದ, ವೇದ ಭೂಮಿ ಆದ್ದರಿಂದ ಈ ಸರಿ ಆಗುವಂತಹ ದುರ್ಘಟನೆಗಳ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಆದರೂ ಕೂಡ ಅಧರ್ಮಿಗಳು ಧರ್ಮಿಗಳನ್ನು ಶೋಷಣೆ ಒಳಪಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಸೊ ನಾವು ಇನ್ನೂ ನಮ್ಮ ಧರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಸೌತ್ ಇಂಡಿಯಾದಲ್ಲಿ ಅಷ್ಟು ತೊಂದರೆಗಳಾಗದೇ ಇದ್ದರೂ ನಾರ್ತ್ ಇಂಡಿಯಾದಲ್ಲಿರುವ ನಮ್ಮ ಸಹೋದರ ಸಹೋದರಿಯರಿಗೆ ತೊಂದರೆ ಆಗೇ ಆಗುತ್ತೆ. ಸೊ ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡೋಣ. ಹಾಗಂತ ಸೌತ್ ಇಂಡಿಯಾದಲ್ಲಿ ಏನೂ ಆಗೋದಿಲ್ಲ ಅಂತಲ್ಲ, 25% ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಸೊ ಆಗಲ್ಲ ಅನ್ನೋ ಮನೋಭಾವದಲ್ಲಿ ಇರೋ ಬದಲು ಪ್ರಿಕಾಷನ್ ನಾವು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಸೊ ಹೀಗೆ ಏನೇನು ಪ್ರಿಕಾಷನ್ಗಳು ತಗೋಬೋದು ಅನ್ನುವಂಥದ್ದು ವಿಷಯ ಬಂದರೆ, ಫಸ್ಟು ಡೋಂಟ್ ಸ್ಪೆಂಡ್ ಮನಿ ಫಾರ್ ನೆಕ್ಸ್ಟ್ 3 months. ದುಡ್ಡನ್ನು ಉಳಿಸ್ಕೊಂಡು ಇಟ್ಕೊಳ್ಳಿ. ಮತ್ತು ಶೇರ್ ಮಾರ್ಕೆಟು ವ್ಯತ್ಯಾಸ ಆಗೋ ಸಾಧ್ಯತೆಗಳಿದೆ. ಇದೆಲ್ಲ ಸಾಧ್ಯತೆಗಳು ಆಗಲಿಲ್ಲ ಅಂದರೆ ನನ್ನನ್ನು ಬಂದು ಬೈಬೇಡಿ. ನನ್ನ ಧರ್ಮ ಏನು ಅಂತಂದರೆ ಎಚ್ಚರಿಸೋದು. ನಾವು ಎಚ್ಚರಿಸ್ಬೇಕಾದಾಗ ಏನು ಬೇಡ್ಕೊಂಡು ಎಚ್ಚರಿಸ್ತಾ ಇದ್ದೀವಿ, ಭಗವಂತ ನಾನು ಹೇಳಿರೋ ಯಾವ ವಿಷಯಗಳು ಕೆಟ್ಟ ಘಟನೆಗಳು ಆಗದೇ ಇರಲಿ ಅಂತ ನೀನು ನೋಡ್ಕೋಪ್ಪ, ಮತ್ತು ನನ್ನ ನಾಲಿಗೆಯಿಂದ ಒಳ್ಳೆಯದೇ ಆಗಲಿ ಅಂತಲೇ ನಾವು ಬಯಸ್ತೇವೆ. ಬಟ್ ಹಾಗಂತ ಪಾಸಿಟಿವ್ ಅಂತ ಕೂತ್ಕೊಂಡು ನೆಗೆಟಿವ್ನ ಇಗ್ನೋರ್ ಮಾಡೋದು ಕೂಡ ಅತಿ ದೊಡ್ಡ ನೆಗೆಟಿವೇ. ಸೊ ಈ ಪಾಸಿಟಿವ್ ಮೆಂಟಾಲಿಟಿ, ಪಾಸಿಟಿವ್ ಮೋಟಿವೇಶನ್ನು, ಆ ಮೋಟಿವೇಶನ್ ಅಲ್ಲೇ ಇರುತ್ತೆ. ನಾವೇನು ಹೇಳ್ತೀವಿ, ಸ್ಪಿರಿಚುಯಾಲಿಟಿ ಶುಡ್ ಬಿ ಅ ಪ್ರಾಕ್ಟಿಕ್ಯಾಲಿಟಿ ಅಂತ ಹೇಳಿ, ಪ್ರಾಯೋಗಿಕ ಅಧ್ಯಾತ್ಮದಲ್ಲಿ ನಾವು ಇರುವಂಥದ್ದು ಅಂತ. ಸೊ ಅದರಿಂದ ನಾವು ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ರಾಶಿಗಳ ವೈಸು ಏನೇನು ಎಚ್ಚರಗಳನ್ನು ತೆಗೆದುಕೋಬೇಕು ಅಂತ ಇದನ್ನು ನಮ್ಮ ಕಮ್ಯುನಿಟಿಯಲ್ಲಿ ಆಲ್ರೆಡಿ ಹಂಚ್ಕೊಳ್ಳಿದ್ದೀವಿ. ಈ ನಮ್ಮ ಯೂಟ್ಯೂಬ್ ಋಷಿಕುಲ ಕಮ್ಯುನಿಟಿಯವ್ರಿಗೂ ಕೂಡ ಇದನ್ನು ಹಂಚುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು, ಮೇಷರಾಶಿ, ಏರಿಸ್ ಮೇಷರಾಶಿಯವರು ಏನು ಮಾಡಬೇಕು, ಈ 3 ತಿಂಗಳು ಟ್ರಾವೆಲ್ ಮಾಡೋ ಪರಿಸ್ಥಿತಿ ಬಂದರೆ ದಯವಿಟ್ಟು ಅವಾಯ್ಡ್ ಮಾಡಿ, ಟ್ರಾವೆಲ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಮತ್ತು ಎಕ್ಸ್ಪೆಂಡಿಚರ್ ಮೇಲೆ ತುಂಬ ಕಂಟ್ರೋಲನ್ನು ನೀವು ತಗೊಳ್ಳೇಬೇಕು. ಎಕ್ಸ್ಪೆಂಡಿಚರ್ ಬರುತ್ತೆ, ಒಂದು 3 ತಿಂಗಳು ಪೋಸ್ಟ್ಪೋನ್ ಮಾಡೋದು ಬಹಳ ಒಳ್ಳೆಯದು ಅಂತ. ವೃಷಭ ರಾಶಿ ಅವರಿಗೆ ಖರ್ಚು ಕರಿತಾನೂ ಇರುತ್ತೆ, ಕೆರಿತಾನೂ ಇರುತ್ತೆ. ಸೊ ಹೀಗಾಗಿ ಈ ವೃಷಭ ರಾಶಿಯವರು ಕೂಡ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ 3 ತಿಂಗಳು ನೀವು ಜುಗ್ಗರಾಗಬೇಕು, ನೀವು ಜಿಪುಣರಾಗಬೇಕು. ಹಾಗಾದರೆ ನಿಮ್ಮ ಅನುಕೂಲಕ್ಕೆ ಬರುತ್ತೆ. ಯಾಕಂದರೆ ನಿಮ್ಮ ಕಡೆ ಸೇವಿಂಗ್ ಅಂತೂ ನಿಲ್ಲಲ್ಲ. ಸೊ ಇರೋ ದುಡ್ಡನ್ನು ಕಳ್ಕೊಂಡು ಈ ಒಂದು ಕೆಟ್ಟ ಸಮಯದಲ್ಲಿ ನೋವನ್ನು ಅನುಭವಿಸ್ಬೇಡಿ. ಆದಷ್ಟು ನೀವು ದುಡ್ಡನ್ನು ಸೇವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಿಥುನ ರಾಶಿಯವ್ರಿಗೆ ಪರವಾಗಿಲ್ಲ, ಈ ಒಂದು ಕಷ್ಟದಲ್ಲೂ ಕೂಡ ಒಂದು ಸುಖ ಇದೆ. ಸಮಯ ಅಂದರೆ ಅನ್ಡಿಸ್ಟರ್ಬ್ಡ್ ಅಂತಂದರೆ ಮಿಥುನ ರಾಶಿಯವರು. ಆದರೂ ನಿಮ್ಮ ತಂದೆ ತಾಯಿಯ ಆರೋಗ್ಯ ವಿಷಯದಲ್ಲಿ ಎಚ್ಚರವನ್ನು ವಹಿಸಿ ಕರಿಯರಲ್ಲಿ ಸ್ವಲ್ಪ ಅಲ್ಲಾಡಿಸಿ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಕರ್ಕ ರಾಶಿಯವರು ಟ್ರಾವೆಲ್ ಮಾಡಲೇಬೇಕು. ಸೊ ಟ್ರಾವೆಲ್ ಮಾಡೋ ಅಂಥದ್ದು ಮನೇಲಿ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ. ಟ್ರಾವೆಲ್ ಓರಿಯೆಂಟೆಡ್ ಕೆಲಸಗಳಿದ್ದರೆ ದಯವಿಟ್ಟು ಯು ಟೇಕ್ ಅಪ್ ಆ್ಯಂಡ್ ಡೂ ದ ಟ್ರಾವೆಲಿಂಗ್. ಅದು ನಿಮಗೆ ಸಪೋರ್ಟ್ ಬರುತ್ತೆ. ಸ್ಪೆಷಲಿ ನಿಮ್ಮ ತಂದೆಯವರ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸ್ಕೋಬೇಕು ಅಂತ. ಸಿಂಹರಾಶಿಯವರಿಗೆ ಆಲ್ರೆಡಿ ನನಗೆ ಭಾಳಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಾ ಇದೆ. ಹೆಲ್ತ್ ಅಪ್ಸೆಟ್ ಆಗ್ತಾ ಇರೋದು, ಮತ್ತು ಆರೋಪ ಹೊತ್ತು ಜೈಲಿಗೆ ಹೋಗುವಂಥದ್ದು, ಇವೆಲ್ಲ ಬರ್ತಾ ಇದೆ. ಹೀಗಾಗಿ ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಲೇಬೇಕು. ಮತ್ತು ಪ್ರಿವೇಲಿಂಗ್ ಡಿಸೀಸ್, ಲಾಂಗ್ ರಿಲೇಟೆಡ್ ಡಿಸೀಸಸ್ ಇದ್ದರೆ ಅದರ ಮೇಲೆ ಒಂದು ಕೇರ್ ಇರಬೇಕು. ಡಯಾಬಿಟೀಸು, BP ಮಾತ್ರೆಗಳು ತಗೊಂಡಿರೋ ನಿಲ್ಲಿಸಿದ್ರೆ ದಯವಿಟ್ಟು ತೆಗೆದುಕೊಳ್ಳೋಕೆ ಶುರು ಮಾಡಿ. ಫಸ್ಟ್ ಟೆಸ್ಟ್ ಮಾಡಿ
ಎಲ್ಲರೂ ಒಂದು ರೌಂಡು ಟೆಸ್ಟ್ ಮಾಡಿಸ್ಲೇಬೇಕು. ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂಥ ಮೆಡಿಸಿನ್ ನಿಲ್ಲಿಸಿದ್ರೆ ಅದು ತೆಗೆದುಕೊಳ್ಳೇಬೇಕು. ಈ ವಿಷಯವಾಗಿ ನಿಮ್ಮ ಡಾಕ್ಟರ್ ಜೊತೆಗೆ ಒಂದ್ಸರಿ ಸಂಪರ್ಕ ಮಾಡಿ ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಲೇಬೇಕು. ಮತ್ತು ಸಿಂಹರಾಶಿಯವರು ಯಾವುದೇ ಕಾರಣಕ್ಕೆ ನಿಮ್ಮ ಆ್ಯಂಗರ್ನ ಎಕ್ಸ್ಪ್ಲೋಡ್ ಮಾಡಲೇಬೇಡಿ. ಹೊರಗಡೆ ಎಕ್ಸ್ಪ್ಲೋಡ್ ಮಾಡಿದ್ರೆ ಜೈಲಿಗೆ ಹೋಗೋದು ಗ್ಯಾರಂಟಿ, ಮನೆ ಒಳಗೆ ಎಕ್ಸ್ಪ್ಲೋಡ್ ಮಾಡಿದರೆ ಸಂಬಂಧಗಳು ಹಾಳಾಗೋದು ಗ್ಯಾರಂಟಿ. ಸೊ ಈ ವಿಷಯದಲ್ಲಿ ನಿಮ್ಮ ಆ್ಯಂಗರ್ನ ಕಂಟ್ರೋಲಲ್ಲಿ ತಗೋಬೇಕು. ಕನ್ಯಾ ರಾಶಿಯವರು ನೀವು ರಿಲೇಷನ್ಶಿಪ್ ವೈಸು ಸ್ವಲ್ಪ ಹ್ಯಾಂಡ್ಲ್ ಮಾಡಲೇಬೇಕು. ರಿಲೇಷನ್ಶಿಪ್ಪು ಕುಟುಂಬ ಕಲಹಗಳು ತುಂಬ ಉಂಟಾಗುತ್ತೆ. ಜೊತೆಗೆ ಯಾರ ಜೊತೆಗೆ ಇರ್ತೀರೋ ಅವ್ರ ಜೊತೆನೇ ಕುಟುಂಬ ಕಲಹಗಳು ಆಗುತ್ತೆ. ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಈ 3 ತಿಂಗಳು ನೀವು ಕೈ ಹಾಕಬೇಡಿ. ನನಗೆ ಗೊತ್ತಿರೋ ಒಬ್ಬರು ಕನ್ಯಾ ರಾಶಿಯವರು ಜೊತೆಗೆ ಸೇರಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ರು, ನಾನೇ ಮಾಡಿ ಅಂತ ಹೇಳಿದ್ದೆ. ಇವಾಗ ಈ ಮೂಲಕ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ 3 ತಿಂಗಳು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಆ ಕೆಲಸಕ್ಕೆ ಹೋಗಬೇಡಿ, ತೊಂದರೆ ಆಗುತ್ತೆ ಅಂತ. ತುಲಾ ರಾಶಿಯವರು ತುಂಬ ಎಚ್ಚರದಲ್ಲಿ ಇರಬೇಕು. ಯಾಕೆಂದರೆ ರೋಗ ಋಣ ಶತ್ರು ಅವರ 6ನೇ ಮನೆಯಲ್ಲಿ ಮೀನರಾಶಿ ಆಗುತ್ತೆ. ರೋಗ ಋಣ ಶತ್ರುಗಳು, ಈ ಶತ್ರುಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಹಿತಶತ್ರುಗಳೇ ಬರ್ತಾರೆ. ಕನ್ಫೆಸ್ ಮಾಡ್ಕೊಂಡು ಬರ್ತಾರೆ, ನಾವು ಒಳ್ಳೆಯವರಾಗಿದ್ದೀವಿ ಅಂತಲೇ ಬರ್ತಾರೆ. ಅವ್ರು ಬಂದು ನಿಮ್ಮ ಜೊತೆ ಸೇರಿ ನಿಮಗೆ ತೊಂದರೆ ಕೊಡೋ ಸಾಧ್ಯತೆಗಳಿದೆ. ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ, ಅವರು ಪಿತೂರಿ ಮಾಡಿರ್ತಾರೆ. ಮತ್ತು ನೀವು ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗಿ ಸಾಲಗಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಜಾಮೀನಿಗಂತರೂ ಸೈನ್ ಹಾಕೋಂಗೇ ಇಲ್ಲ. ಈ ಸಂದರ್ಭದಲ್ಲಿ ರೋಗ ಋಣ ಶತ್ರುಗಳು ಉಂಟಾಗುವ ಸ್ಥಿತಿಯಲ್ಲಿ ಇರೋದ್ರಿಂದ ಭಾಳ ಕೇರ್ಫುಲ್ಲಾಗಿ, ತುಂಬ ಸಾವಧಾನದಿಂದ ನಿಮ್ಮ ಜೀವನವನ್ನು, ತುಂಬ ಅರಿವಿನಿಂದ ನಿಮ್ಮ ಜೀವನವನ್ನು ಈ 3 ತಿಂಗಳು ಅಷ್ಟೇ ಅಲ್ಲ, ವಿಶ್ವವಸು ಸಂವತ್ಸರ ಮುಗಿಯೋವರೆಗೂ ಕೂಡ ಎಚ್ಚರದಲ್ಲಿ ನೀವು ಇರಬೇಕು ಅಂತ. ಆಮೇಲೆ ವೃಶ್ಚಿಕ ರಾಶಿಯವರು ಹೆಲ್ತ್ ಮೇಲೆ ತುಂಬ ವರ್ಕ್ ಮಾಡಬೇಕು. ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂತಂದರೆ ಗೊತ್ತಿಲ್ಲದೆ ಇರುವ ರೋಗಗಳು ಉಲ್ಬಯಿಸುವಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ. ಧನುರಾಶಿಯವರು ತಂದೆ ತಾಯಿಯ ಹೆಲ್ತನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ರೊಟೀನ್ ಮೇಲೆ, ಅಂದರೆ ನೀವು ಸುಮ್ಮನೆ ಯಾವುದೂ ಸಮಸ್ಯೆ ಬರಲ್ಲ ಅಂತ ಮಲಗಿದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳುವಂಥ ಸಮಯ ಇದು. ಎಲ್ಲ ಆ್ಯಂಗಲಲ್ಲೂ ರಿಲೇಷನ್ಶಿಪ್, ಈಗೇನಾಗುತ್ತೆ, ಕೆಲಸ ಅಂತ ಹೋಗಿ ಹೆಂಡತಿ ಜೊತೆಗೆ ನೀವು ಸಮಯವನ್ನು ಕಳೀದೇ ಇದ್ರೆ ಹೆಂಡತಿ ಜೊತೆ ಸಮಸ್ಯೆಗಳಾಗುತ್ತೆ. ಅಥವಾ ಕೆಲಸದ ನಿಮಿತ್ತ ಆಚೆ ಹೋಗಿ ಮನೆಯವ್ರನ್ನ ನೀವು ಇಗ್ನೋರ್ ಮಾಡಿದ್ರೆ ಮನೆಯಲ್ಲಿ ಕಲಹ ಉಂಟಾಗುತ್ತೆ. ಸೊ ನೀವು ಕೆಲಸ ಮನೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲ ಮನೆಯಿಂದ ಕೆಲಸಕ್ಕೆ ತೊಂದರೆ ಆಗುತ್ತೆ, ಇಲ್ಲ ಕೆಲಸದಿಂದ ಮನೆ ತೊಂದರೆ ಆಗುತ್ತೆ. ಸ್ವಲ್ಪ ಅದನ್ನು ಕಡೆ ಗಮನ ಹರಿಸಿ. ಮಕರ ರಾಶಿಯವರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವರು ಶೋಲ್ಡರ್ ರಿಲೇಟೆಡ್ ಇಶ್ಯೂಸು ಬರೋ ಸಾಧ್ಯತೆ ಇದೆ. ಒಂದು ಫಿಸಿಕಲಿ ಶೋಲ್ಡರ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು. ಅಥವಾ ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀರಿ ಅವರ ಒಂದು ಡಿಪೆಂಡೆನ್ಸಿಯಲ್ಲಿ ಒಂದು ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳಿದೆ. ಆ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ, ಮತ್ತು ಆರೋಗ್ಯದ ವಿಷಯದಲ್ಲೂ ನೀವು ಯಾರನ್ನ ನಂಬಿ ಬದುಕ್ತಾ ಇದ್ದೀರಿ ಅವರ ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಕುಂಭರಾಶಿಯವರು ನಿಮ್ಮ ಫ್ಯಾಮಿಲಿಯಲ್ಲಿ ಹಾರ್ಮೋನಿಯನ್ನು ಬೆಳೆಸ್ಕೊಳ್ಳೇಬೇಕು. ಅಂದರೆ ಕುಟುಂಬದಲ್ಲಿ ಸಾಮರಸ್ಯವನ್ನು ಬೆಳೆಸ್ಕೊಳ್ಳೇಬೇಕು. ನಿಮ್ಮ ಸುಖವನ್ನೇ ಬಯಸದೆ ಅವರ ಸುಖವನ್ನು ಕೂಡ ಬಯಸಬೇಕು. ನಿಮ್ಮ ಹೊರತಾಗಿ ಅವ್ರಿಗೆ ತೊಂದರೆಗಳು ಬರುತ್ತೆ. ಅವರು ಬಂದಿರೋ ತೊಂದರೆಗಳಿಗೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಅವ್ರ ತೊಂದರೆಗೆ ನೀವು ತೊಂದರೆ ಕಾರಣ ಆಗೋದು ಬೇಡ. ಮತ್ತು ಫೈನಾನ್ಸ್ ತುಂಬ ಕಷ್ಟ ಆಗೋ ಸಾಧ್ಯತೆ ಇದೆ. ಆ ಫೈನಾನ್ಸ್ ನೀವು ಎಷ್ಟು ಸೇವ್ ಮಾಡ್ತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಅವಶ್ಯಕತೆ, ಬೇರ್ ಮಿನಿಮಮ್ ನೀಡ್ಸ್. ಕೊರೋನಾ ಟೈಮಲ್ಲಿ ಏನಾಗಿತ್ತು, ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾ ಇದ್ರಲ್ವ, ಆ ರೀತಿ ಅಷ್ಟೇ ನೀವು ನಡ್ಕೊಂಡು ಹೋಗಬೇಕು. ಮೀನರಾಶಿಯವ್ರಿಗೆ ಏನಾಗುತ್ತೆ, ತಲೆ ತಿರುಗೋ ಪರಿಸ್ಥಿತಿ ಬರುತ್ತೆ. ಅಂದರೆ ನಾನು ಮಾಡಿದ್ದೆ ಸರಿ ಅನ್ನುವಂಥದ್ದು, ನಾನೇನು ಮಾಡ್ತೀನಿ ಅದೇ ಅನ್ನುವಂಥ ಒಂದು ತಲೆ ತಿರುಗುವಂಥ ಒಂದು ಒಣ ಪ್ರತಿಷ್ಠೆ ಬರುತ್ತೆ. ನಿಮ್ಮನ್ನು ಇನ್ನೊಬ್ಬರು ಹೊಗಳಬೇಕೇ ಹೊರತು ನಿಮ್ಮನ್ನು ನೀವು ಹೊಗಳ್ಕೊಳ್ಳುವಂಥದ್ದು ಆಗಬಾರ್ದು. ಮತ್ತು ನಿಮಗೆ ಹುಟ್ಟುವಂಥ ಐಡಿಯಾಗಳೇನಿದೆ, ಅದು ಬಿಸ್ನೆಸ್ ಐಡಿಯಾ ಇರ್ಬೋದು, ಪ್ರೊಫೆಷ್ನಲ್ ಐಡಿಯಾ ಇರ್ಬೋದು, ನಿಮ್ಮ ವ್ಯವಹಾರಗಳಿರ್ಬೋದು, ಇದನ್ನು 3 ಸರಿ ನೀವು ವಿಚಾರ ಮಾಡಿ. ಮತ್ತು ಯಾರಿಗೂ ಬಿಟ್ಟು ಅಡ್ವೈಸ್ ಕೊಡೋಕ್ಕೆ ಹೋಗಬೇಡಿ, ಯಾರಿಗೂ ಫಿಲಾಂಥ್ರಪಿಕ್ ಸರ್ವಿಸ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ಉಲ್ಟಾ ಆಗುತ್ತೆ. ಸೊ ಏನಂತಂದರೆ, ಭಗವಂತ ನೀನು ಮಡಗ್ದಂಗಿರೋ ಅನ್ನೋ ಥರ ನಿಮ್ಮ ಪಾಡಿಗೆ ನಿಮ್ಗೇನು ಗೊತ್ತಿದೆ ಅದು ಮಾಡಿಕೊಂಡು ನೀವು ಸುಮ್ಮನೆ ಇದ್ದರೆ ಈ ಘಟನೆಗಳನ್ನು ದಾಟ್ಕೊಂಡು ಹೋಗ್ತೀರಿ. ವಿಲ ಒದ್ದಾಡಿದ್ರಿ ಅಂತಂದರೆ ಸಿಕ್ಕಾಕೋತೀರಿ, ಆಸೆಗೆ ಬಿದ್ದರೆ ಅಂತಂದರೆ ಬಲಿ ಆಗ್ತೀರಿ. ಸೊ ಭಾಳ ಕೇರ್ಫುಲ್ಲಾಗಿ ಮೀನರಾಶಿಯವರು ಇರಬೇಕು. ಮತ್ತು ಓವರಾಲ್ ಇದನ್ನು ನಿಮಗೆ ಗಮನಕ್ಕೆ ತರುವಂಥದ್ದು ವಿಷಯ ಅಷ್ಟೇ.
ನಿಮ್ಮ ಗಮನಕ್ಕೆ ತಂದಮೇಲೆ ನೀವು ಒಂದು ಕೆಲಸ ಮಾಡಿ, ನೀವು ನಿಮಗೆ ಗೊತ್ತಿರೋ ಫ್ಯಾಮಿಲಿ ಮೆಂಬರ್ಸರು ಫಸ್ಟು ರಾಶಿ, ನಕ್ಷತ್ರ, ಲಗ್ನ ಇದನ್ನು ತಿಳ್ಕೊಂಡಿಟ್ಕೊಳ್ಳಿ. ಮತ್ತು ಅವರ ಜೀವನದಲ್ಲಿ ಏನು ಘಟನೆಗಳಾಗ್ತಾ ಇದೆ ಗಮನಿಸಿ. ಸೊ ಗಮನಿಸಿ, ಈಗ ಹೇಳಿರೋ ವಿಷಯದ ಆಧಾರದ ಮೇಲೆ ನೀವು ಹೇಳಲಿಲ್ಲ ಅಂದ್ರೆ ನಿಮ್ಮ ಗಮನಕ್ಕಿರಲಿ, ಬೀಳ್ತಾ ಇದ್ದಾರೆ ಅಂತಂದಾಗ ಎಚ್ಚರಿಸಿ ಅಥವಾ ಎತ್ತಿ ಹಿಡ್ಕೊಳ್ಳಿ. ಇಷ್ಟನ್ನು ನೀವು ಮಾಡೋ ಪ್ರಯತ್ನಗಳನ್ನು ನೀವು ಮಾಡಿ. ನಾವಂತರೂ ಯಾವುದನ್ನು ಸುಮ್ಮನೆ ನಂಬೋ ಜನ ಅಲ್ಲ. ಋಷಿ ಕುಲದಲ್ಲಿ, ಋಷಿ ಟ್ರೈಬಲ್ಲಿ ಸುಮ್ಮನೆ ಹೇಳಿದ ತಕ್ಷಣ ನಂಬಲ್ಲ. ಹಾಗಂತ ಹೇಳಿದ್ದನ್ನು ಬಿಟ್ಟು ಓಡಾಡಲ್ಲ. ನಾವು ನಮ್ಮ ವಿಚಾರಕ್ಕೆ ತೆಗೆದುಕೊಂಡ್ಬರ್ತೇವೆ, ವಿಮರ್ಶೆ ಮಾಡ್ತೇವೆ, ಸುತ್ತಲೂ ನೋಡ್ತೇವೆ, ನಮ್ಮಲ್ಲಿ ಏನಾಗ್ತಾ ಇದೆ, ನಮ್ಮ ಜೊತೆಗಿರೋರಿಗೆ ಏನಾಗ್ತಾ ಇದೆ ಅದನ್ನೆಲ್ಲ ಗಮನಿಸಿ ಅದು ಹೊಂದುತ್ತಾ ಇದ್ದರೆ ಎಚ್ಚರಿಕೆಯನ್ನು ವಹಿಸ್ತೇವೆ. ಅದು ಹೊಂದುತ್ತಾ ಇಲ್ಲ ಅಂತಂದರೆ ಎಚ್ಚರ ಇರುತ್ತೆ, ಅರಿವಿರುತ್ತೆ, ಬಟ್ ನಾವೇನು ಗಮನ ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಸೊ ಹೀಗಾಗಿ ಇದನ್ನು ಕಾಳಜಿ ಸಂದೇಶ ಅಂತ ತೆಗೆದುಕೊಳ್ಳಿ. ಸತ್ಯ ಹೇಳಬೇಕಂದ್ರೆ ಇದು ಆಸ್ಟ್ರೋ ಅಲರ್ಟ್ ಅಂತ. ಆಸ್ಟ್ರಾಲಜಿಕಲ್, ನಾವು ಜ್ಯೋತಿಷ್ಯದ ಪಾಯಿಂಟ್, ಜ್ಯೋತಿಷ್ಯ ಅಂದರೆ ಬೆಳಕಿನ ವಿದ್ಯೆ ಅಂತ. ಈ ಜ್ಯೋತಿಷ್ಯದ ಪಾಯಿಂಟಿಂದ ನಿಮಗೆ ಕೊಡ್ತಾ ಇರುವಂಥ ಎಚ್ಚರಿಕೆನೂ ಹೌದು, ನಿಮ್ಮನ್ನು ಉಳಿಸ್ಕೊಳ್ಳೋಗೋಸ್ಕರ. ಇಲ್ಲ ಅಂತಂದರೆ ಇದು ಕಾಳಜಿಯುಕ್ತ ವಿಶೇಷ ಅಂತ ನೀವು ದಯವಿಟ್ಟು ತೆಗೆದುಕೊಳ್ಳಿ. ಮತ್ತು ಭಯ ಬೀಳೋ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ನಾಲೆಜನ್ನು ಡೆವಲಪ್ ಮಾಡ್ಕೊಳ್ಳಿ. ಆ ಜ್ಞಾನ ನಮ್ಮನ್ನು ಬಂಧಿಸದೆ, ಜ್ಞಾನ ನಮ್ಮನ್ನು ಕಾಪಾಡುತ್ತೆ. ಮತ್ತು ನಮಗೆ, ನಮ್ಮ ಜೊತೆಗಿರೋರಿಗೆ, ನಮ್ಮ ದೇಶವನ್ನು ಕಾಪಾಡ್ತಾ ಇರುವಂಥ ಧರ್ಮಾತ್ಮರಿಗೆ, ರಾಜಕೀಯದಲ್ಲಿರುವಂತಹ ಪುಣ್ಯಾತ್ಮರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿರೋ ಪುಣ್ಯಾತ್ಮರಿಗೆ ಭಗವಂತ ಕಾಪಾಡಲಿ, ಪ್ರೊಟೆಕ್ಷನ್ ಕೊಡಲಿ, ಮತ್ತು ಈ ಬಂದಂಥ ಕಷ್ಟ ಕರ್ಪೂರದಂತೆ ಕರಗಿ ಹೋಗಲಿ ಅಂತ ಹೇಳಿ ಸಪ್ತ ಋಷಿಗಳನ್ನು ಬೇಡ್ಕೊಳ್ಳೋಣ. ರಾಕೇಶ ಅಂದರೆ ಆ ಶಿವನನ್ನು ಬೇಡ್ಕೊಳ್ಳೋಣ, ಮತ್ತು ಕಾಲಭೈರವನನ್ನು ಬೇಡ್ಕೊಳ್ಳೋಣ. ಈ ಕಾಲ ನಮಗೆ ಸುಗಮವಾಗಿ ಹೋಗಲಿಪ್ಪ, ವಿಷಮ ಕಾಲ ಆಗೋದು ಬೇಡ. ಈ ಸೂರ್ಯಗ್ರಹಣ ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ರಾಶಿ ಎಲ್ಲರೂ ಎಚ್ಚರದಿಂದ ಇರಬೇಕು. 26ನೇ ತಾರೀಕಿಂದ ಹಿಡ್ಕೊಂಡು ಯುಗಾದಿ ಕಳೆದು ಮುಂದಿನ 5 ದಿವಸದವರೆಗೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ಏನು ಆಗಲಿಲ್ಲ, ಗಾಡ್ ಬ್ಲೆಸ್, ಆಗೋಂಥದ್ದಿದ್ರೆ ಅದು ಬೇಡ. ಸೊ ಆದರೆ ನಮ್ಮ ಅರಿವಿನಲ್ಲಿ ನಾವಿರೋಣ. ನಾನು ಪದೇ ಅದೇ ಹೇಳ್ತೀನಿ, ನಮ್ಮ ಎಚ್ಚರದಲ್ಲಿ ನಾವಿರೋಣ. ಭಗವಂತನಿಗೆ ಮೊರೆ ಹೋಗೋಣ. ಜ್ಞಾನದ ಕೈ ಹಿಡಿದು, ಬೆಳಕಿನ ಕೈ ಹಿಡಿದು ದಾಟೋಣ. ಇದು ಕಾಳಜಿಯುಕ್ತವಾಗಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ನೀವು ಪರಾಮರ್ಶಿಸಿ, ವಿಮರ್ಶಿಸಿ, ಹಿರಿಯರ ಜೊತೆ ಮಾತಾಡಿ, ಗೊತ್ತಿರೋ ಜ್ಯೋತಿಷ್ಯವ್ರ ಜೊತೆ ಮಾತಾಡಿ, ನಿಮ್ಮ ಗುರುಗಳಿದ್ದರೆ ಗುರುಗಳ ಜೊತೆ ಚರ್ಚೆ ಮಾಡಿ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ಸುಖವಾಗಿ